ನನಗೆ ಈ ಮನೆ ಮುಂಭಾಗ ನಿಂತಾಗ ಅನಿಸಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿರುವಂಥ ಕೆಲವೊಂದು ಕಾನ್ಸೆಪ್ಟ್ಗಳು. ಅಂದರೆ ಅವರೊಂದು ಸಿನಿಮಾದಲ್ಲಿ ಹೇಳ್ತಾರೆ, ನಮ್ಮ ಮನೆ ಮುಂದೆ ಇರುವಂಥ ರೋಡನ್ನು ನಾವೇ ಹಾಕ್ಕೋಬೇಕು ಅಂತ. ಈ ರೋಡು ಇವರೇ ಹಾಕ್ಕೊಟ್ಟಿದ್ದಾರೆ ನೋಡಿ. ಅದಕ್ಕಿಂತ ಆಚೆ ಮಡ್ ರೋಡ್ ಇದೆ, ಈ ಕಡೆ ಮಡ್ ರೋಡ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ರೋಡನ್ನು ಇವರು, ಅದು ಕಾಂಕ್ರೀಟ್ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಇಲ್ಲಿ ರೆಂಟ್ ಬರುತ್ತೆ ಓನರ್ಗೆ ಅಂತ. ಸ್ಟೇಷನ್ ನೋಡ್ಬೋದು. ಓಕೆ, ನಿಮ್ಗೆ ಓನ್ ಹೌಸ್ ಅಂದ್ರೆ 1-2 ಪಾಯಿಂಟ್ ಕೊಡ್ತೀವಿ ಅಷ್ಟೇ ನಾವು, ಫುಲ್ ಕೊಡಲ್ಲ. 1-2-3 ಪಾಯಿಂಟ್ ಕೊಡ್ತೀವಿ. ಈ ಪಾಯಿಂಟ್ ಇಲ್ಲಿ ಇಷ್ಟೊಂದು ಕೊಟ್ಟಿರೋದು ಪ್ರತಿ ಮನೆಗೂ ಸಪರೇಟ್. ನಿಮ್ಗೆ ಮೇಲೆ ಮನೆ ಸ್ವಿಚ್ ಆನ್ ಆಗಿದ್ರೆ ಮಾತ್ರ ನಿಮ್ಗೆ ಇದು ಇಲ್ಲಿ ಯಾರಂದ್ರೆ ಯಾರು ಹಾಕಕ್ಕಾಗಲ್ಲ. ಯಾರನ್ನ ವೀಕ್ಷಕರು ಬಂದು ನೋಡೋರು ಇದನ್ನು ಈ ಮನೆ ಬಂದು ನೋಡ್ಬೋದು. ಬಂದು ನೋಡಿ ಅವ್ರು ಓನ್ ಆಗಿ ತಿಳ್ಕೊಂಡು ಆಮೇಲೆ ಅವ್ರ ಕೆಲಸ ಕೊಡಿ ಸರ್, ನಾವು ಅವ್ರಿಗೆ ಗ್ಯಾರಂಟಿ ಇದ್ದೀವಿ. ಟೈಲ್ಸ್ ನಿಮ್ಗೆ 2x4 ಇದ್ರಲ್ಲೂ ಅಷ್ಟೇ ನಮ್ ಲೋಕಲ್ ಟೈಲ್ಸ್ ಹಾಕಿಲ್ಲ, ಸಿಂಪೋಲೋ ಟೈಲ್ಸ್ ಹಾಕಿದೀವಿ. ಬ್ರಾಂಡೆಡ್ ಟೈಲ್ಸ್ ಇದ್ರಲ್ಲೂ 2x4 ಬ್ರಾಂಡೆಡ್ ಟೈಲ್ಸ್, ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್ ಹಾಕಿದೀವಿ. ಹೆಗ್ಗದೆ ಸ್ಟುಡಿಯೋ ಕಡೆಯಿಂದ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಕೊಟ್ಟು ಮಾಡ್ಕೊಡ್ತೀವಿ ಸರ್. ಬೆಡ್ರೂಮ್ ವೆಂಟಿಲೇಷನ್ ಬೇಕು ಅಂತ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಬೆಡ್ರೂಮ್ ವೆಂಟಿಲೇಷನ್ ಬೇಕಲ್ವಾ, ಈ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಅಟ್ಯಾಚ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ತಗೊಂಡ್ರೆ ಇದು ವೆಂಟಿಲೇಷನ್ ಇದೆ. ಎಲ್ಲೆಲ್ಲಿ ಕಾಸ್ಟ್ ಕಂಟ್ರೋಲ್ ಮಾಡಬೇಕು, ಎಲ್ಲೆಲ್ಲಿ ಅಪ್ರೋಚ್ ಮಾಡಬೇಕು, ಯಾವ ಥರ ಮೆಟೀರಿಯಲ್ ತರಿಸ್ಬೇಕು, ಸೊ ಅದಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಕಾಸ್ಟೂ ನಮಗೆ ಏನು ತುಂಬ ಕಡಿಮೆ ಕಾಸ್ಟಲ್ಲೂ ಸಹ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಟೀಕು ಡೋರ್ ಬರುತ್ತೆ, 5x4 ಸೆಕ್ಷನ್, 30 mm ಥಿಕ್ನೆಸ್ ಇದೆ. ಟೀಕು ಡೋರ್ ವಿತ್ ಪಾಲಿಶ್ ಮಾಡಿ ಮತ್ತೆ ಇದಕ್ಕೆ ನಾವು ಸ್ಪ್ರೇ ಮಾಡಿದೀವಿ. ಸ್ಲಾಬ್ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಇಡೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಗ ಸ್ಲಾಬ್ ಕಟ್ ಮಾಡಿ ಅಷ್ಟೇ ಜಾಗದಲ್ಲಿ ನಾವು. ತುಂಬಾ ಚೆನ್ನಾಗಿದೆ ಇದು, ಯಾಕಂದ್ರೆ ಅದಕ್ಕೆ ಏನೋ ಜಾಗ ಹುಡುಕ್ಬೇಕು, ಇಲ್ಲ ಹಾಲ್ ಅಲ್ಲಿ ಇಡಬೇಕು, ಆ ತರ ಏನಿಲ್ಲ. ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ ಸರ್. ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲಾನು ತುಂಬಾ ಚೆನ್ನಾಗಿ, ಎಂಟೈರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ KR ಪುರಂ ಸಮೀಪ ಬಂದಿದ್ದೀನಿ. ನಾನು ಇದುವರೆಗೂ ನಿಮಗೆ ಅನೇಕ ಮನೆಗಳ ಹೋಮ್ ಟೂರನ್ನು ಮಾಡಿ ತೋರಿಸಿದ್ದೆ. ಅದರಲ್ಲಿ ಡ್ಯೂಪ್ಲೆಕ್ಸ್ ಮನೆ ಇರ್ಬೋದು ಅಥವಾ ಕೆಲವೊಂದು ಸಿಂಗಲ್ BHK ಮನೆಗಳನ್ನೆಲ್ಲ ನಾನು ತೋರಿಸಿರುವಂಥ ಉದಾಹರಣೆ ಇದೆ. ಈಗ ನನ್ನ ಹಿಂದೆ ನೋಡಿ ಒಂದು 4 ಅಂತಸ್ತಿನ ಕಂಪ್ಲೀಟ್ಲಿ ರೆಂಟ್ ಹೌಸ್ಗೆ ಸೀಮಿತವಾಗಿರುವಂಥ ಮನೆಗಳಿದ್ದಾವೆ. ನಿಮಗೆ ಈ ಬಿಲ್ಡಿಂಗನ್ನು ಕಂಪ್ಲೀಟ್ ನೋಡಿದ್ರೆ ನಿಮಗೆ ಇಲ್ಲಿ 9 ಮನೆಗಳವರೆಗೆ ಸಿಗುತ್ತೆ. ಈ 9 ಮನೆಯಿಂದ ಸರಿಸುಮಾರು 1.25 ಲಕ್ಷ ರೂಪಾಯಿ ಅಂದರೆ ರೆಂಟನ್ನು ಈ ಓನರ್ ಪಡ್ಕೊತಾ ಇದ್ದಾರೆ. ಸೊ ಈಗ ಇದು ರೆಡಿಯಾಗಿ ನಿಂತಿದೆ. ನನಗೆ ಖುಷಿಯಾಗಿದೆ ಏನು ಗೊತ್ತಾ, ಈ ಮನೆಯ ಒಳಗಡೆ ಹೋದರೆ ನಿಮಗೆ ಈಗ ಒಂದು EV ಬೈಕ್ ಇದೆಯಾ, ಅದಕ್ಕೂ ಒಂದು ಪಾಯಿಂಟ್ ಇದೆ. ನಿಮಗೆ ಸಿಲಿಂಡ್ರನ್ನು ಎಲ್ಲೆಲ್ಲಿ ಇರಿಸ್ಬೇಕು ಅದಕ್ಕೂ ಶಿಸ್ತುಭರಿತವಾಗಿ ಕೆಲಸವನ್ನು ಮಾಡಿದ್ದಾರೆ. ಒಂದು ಮೊಳೆ ಹೊಡಿಬೇಕು ಅಂತ ಹೇಳಿದ್ರು ಎಕ್ಸ್ಟ್ರಾ ಕೆಲಸ ಇಲ್ಲ, ಅದನ್ನು ಕೂಡ ಹೊಡೆದಿಟ್ಟಿದ್ದಾರೆ. ಅಂದರೆ ಒಂದು ಫೋಟೋ ಹಾಕ್ಕೋಬೇಕು ಅಂದರೂ ಒಂದು ಮೊಳೆ ಕೂಡ ಅದರಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಒಂದು ಗಂಡ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ರೆಂಟ್ ಹೌಸ್ ಬೇಕು ಅಂದರೆ ಈ ಥರ ಕಟ್ಟಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇದನ್ನು ಕಟ್ಟಿದವರ ಪರಿಚಯ ಮಾಡಿಸ್ಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ನೋಡಿ, ಇಲ್ಲಿ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶಿವಕುಮಾರ್ ಅವರಿದ್ದಾರೆ. ಕಳೆದ ಬಾರಿ ಇವರ 1-2 ಮನೆಗಳನ್ನು ನಾನು ತೋರಿಸಿದ್ದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿ ನಾವು ಡ್ಯೂಪ್ಲೆಕ್ಸ್ ಹೋಮ್ಸನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ 2 ವಿಡಿಯೋದಲ್ಲಿ. ಆಮೇಲೆ ಒಂದು ಪಾಡ್ಕಾಸ್ಟಲ್ಲೂ ಕೂಡ ನಿಮ್ಮ ಹತ್ರ ಮನೆಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಅದನ್ನು ಕೂಡ ನಮ್ಮ ವೀಕ್ಷಕರು ನೋಡಿದ್ದಾರೆ, ನಿಮ್ಮನ್ನು ಕೂಡ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆದರೆ ಈ ಬಾರಿ ಈ ಮನೆ ಸ್ಪೆಷಲ್. ನನಗೆ ಈ ಮನೆ ಮುಂಭಾಗ ನಿಂತಾಗ ಅನಿಸಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿರುವಂಥ ಕೆಲವೊಂದು ಕಾನ್ಸೆಪ್ಟ್ಗಳು. ಅಂದರೆ ಅವರೊಂದು ಸಿನಿಮಾದಲ್ಲಿ ಹೇಳ್ತಾರೆ, ನಮ್ಮ ಮನೆ ಮುಂದೆ ಇರುವಂಥ ರೋಡನ್ನು ನಾವೇ ಹಾಕ್ಕೋಬೇಕು ಅಂತ. ಇಲ್ಲಿ ಇವರು ಬಿಲ್ಡಿಂಗ್ ಕಟ್ಟೋದ್ರ ಜೊತೆಗೆ ಮನೆ ಮುಂದೆ ಏನು ರೋಡ್ ಕಾಣಿಸ್ತಿದೆಯಲ್ಲ, ಅಲ್ಲಿ ತೋರಿಸ್ಬೋದು ನೀವು. ಈ ರೋಡು ಇವರೇ ಹಾಕ್ಕೊಟ್ಟಿದ್ದಾರೆ ನೋಡಿ. ಅದಕ್ಕಿಂತ ಆಚೆ ಮಡ್ ರೋಡ್ ಇದೆ, ಈ ಕಡೆ ಮಡ್ ರೋಡ್ ಇದೆ. ಇಲ್ಲಿ ಕಂಪ್ಲೀಟ್ಲಿ ರೋಡನ್ನು ಇವರು, ಅದು ಕಾಂಕ್ರೀಟ್ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಥಿಂಗ್. ಎರಡನೇ ಥಿಂಗ್ ನೋಡಿ, ಇಲ್ಲಿ ಈಗ ಮನೆ ಮುಂದೆ ಒಂದು ಕರೆಂಟ್ ವೈರ್ ಪಾಸ್ ಆಗುತ್ತೆ. ಈ ವೈರ್ ಕೂಡ ನೀವು ಇತ್ತೀಚಿನ ದಿನದಲ್ಲಿ ಈಗ 4-5 ಲೈನ್ಗಳನ್ನು ತೆಗೆದು ಈ ಥರ ಮಾಡ್ತಿದ್ದಾರೆ. ಆದರೆ ಇಲ್ಲಿ KEB ಅವರು ಈ ಕೆಲಸವನ್ನು ಮಾಡಿಲ್ಲ. ಆದರೆ ಇವರೇ ಸ್ವತಃ ನಿಂತು ಮನೆಯವರಿಗೆ ಏನೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನೋಡಿ, ಇಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ಲ, ಈ ಹೊಸ ವೈರನ್ನು ಕೂಡ ಅಳವಡಿಸಿದ್ದಾರೆ. ಅದಕ್ಕಿಂತ ಆಚೆ ಇಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು, ಈಚೆ ಮಾತ್ರ ಇದೆ. ಶಿವರೇ, ನಿಮ್ಮ ಈ ಕೆಲಸವನ್ನೆಲ್ಲ ನೋಡಿನೇ ನನಗನ್ಸಿದ್ದು, ಇಲ್ಲ ಈ ಮನೆಯನ್ನು ನಾವು ತೋರಿಸ್ಲೇಬೇಕು ಅಂತ ಇವತ್ತು ಇಲ್ಲಿಗೆ ಬಂದೆ. ಇಲ್ಲಿ ಫಸ್ಟು ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಕ್ಲಾರಿಟಿ ಎಷ್ಟು ಚೆನ್ನಾಗಿ ನಮಗೆ ಈಗ ಕಾಣಿಸ್ತಿದೆಯೋ,
ನೀವು 3Dಯಲ್ಲಿ ಏನು ತೋರಿಸಿದ್ರೋ ಅದೇ ಥರ ಫಿನಿಶಿಂಗನ್ನು ಮಾಡಿಕೊಟ್ಟಿದ್ದೀರಾ. ನಾನು ಓನರ್ ಹತ್ರ ಕೂಡ ಇಲ್ಲಿ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೂ ಅವರು ಅದೇ ಹೇಳಿದ್ರು, ಫಿನಿಶಿಂಗ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ನಿಮ್ಮ ವರ್ಕೇ ಇಲ್ಲಿ ಹೇಳ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಏನಂತೀರಿ ಇದಕ್ಕೆ? ಹೌದು ಸರ್. ಎಸ್, ಇದು ಕೇರ್ಪುರಂ ಹತ್ರ ಆದೂರ್ ಅಂತ ಒಂದು ಹಳ್ಳಿ ಇದೆ, ಹಳ್ಳಿಲಿ ಬರುತ್ತೆ. ಆಕ್ಚುಲಿ ಸೈಟ್ ಬಂದು ನಿಮಗೆ 30-40 ಇದೆ. ಯೂಶಲಿ ಸೈಟ್ಸ್ 40/40 ಇದೆ. ಅಷ್ಟೇ ಇರೋದು ಇದು. ಹೌದು ಸರ್. ಇದು ನೋಡಿದ್ರೆ ಎಲ್ಲೋ 60-40 ಕಟ್ಟದಂಗೆ ಇದೆ. ಆಕ್ಚುಲಿ ಯೂಶಲಿ ನಿಮಗೆ ರೋಡ್ಗೆ 30 ಇರುತ್ತೆ, ಡೆಪ್ತ್ 40 ಇರುತ್ತೆ. ಓಕೆ, ಬಟ್ ಇದು ಸೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ರೋಡ್ಗೆ 40 ಇದೆ, ಡೆಪ್ತ್ ನಿಮಗೆ 30 ಇದೆ. ಸೊ ಆಮೇಲೆ ಇದು ಒಂದು 9 ಮನೆ ಬಾಡಿಗೆಗಿದೆ. ಇಲ್ಲಿರೋದ ಮನೆ ಎಲ್ಲ ಬಾಡಿಗೆನೆ, 9 ಮನೆ ಬಾಡಿಗೆನೆ. 4 ಡಬಲ್ ಬೆಡ್ರೂಮ್ ಇದೆ, 2 BHK, 5 ಸಿಂಗಲ್ BHK ಇದೆ. ಸೊ ನೀವು ಮೊದಲೇ ನೋಡ್ಬೇಕಾದ್ರೆ ಎಲಿವೇಶನ್ ನೋಡ್ಬೋದು ನೀವು. ಹೌದು, ಎಲಿವೇಶನ್ ನಾವು MS ವರ್ಕ್ ಅಲ್ಲಿ CNC ಗ್ರಿಲ್ ಮಾಡಿದೀವಿ. ಸೊ ಇದರಲ್ಲಿ 3 ಕಲರ್ ಯೂಸ್ ಮಾಡಿದೀವಿ ಅಷ್ಟೇ. ಒಂದು ಬೀಜು, ಒಂದು ವೈಟ್ ಮತ್ತೆ ಒಂದು ಗ್ರೇ, ಒಂದು 3 ಕಲರ್ ಮಾತ್ರ ಯೂಸ್ ಮಾಡಿದೀವಿ. ಮತ್ತೆ ನೀವು ಎಲಿವೇಶನ್ ಪ್ರೊಜೆಕ್ಷನ್ ರೋಡ್ ಗಿರೋದ್ರಿಂದ ನಾವು ಇದು ಟೈಲ್ಸ್ ಮತ್ತೆ ಟ್ರಾವಿಟಿನ ಬೀಜ ಟೈಲ್ಸ್ ಕೊಟ್ಬಿಟ್ಟಿದೀವಿ. ಯೂಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ನಮ್ಗೆ ಗೋಳೆ ಏನಾದ್ರು ಬೇಗ ಗಲೀಜಾಗಲ್ಲ, ಪೇಂಟ್ ಮಾಡಿದ್ರೆ ಬೇಗ ಗಲೀಜ್ ಆಗ್ಬಿಡುತ್ತೆ ಅಂತ ಟೈಲ್ಸ್ ಕೂಡ ನಾವು ಅಲ್ಲಿ ಹಾಕ್ಬಿಟ್ಟಿದೀವಿ ಆಲ್ರೆಡಿ. ಈ ಗೇಟ್ ನೋಡ್ಬೋದು, ಗೇಟ್ ಅಷ್ಟೇ ಸೇಮ್ ಅದೇ ಪ್ಯಾಟರ್ನ್ ತಗೊಂಡೋಗಿ ಇಲ್ಲಿ CNC ಕಟ್ಟಿಂಗ್ ಸೇಮ್ ಪ್ಯಾಟರ್ನ್ ಮಾಡಿ ಗೇಟ್ ಒಂಥರ ಸಿಂಪಲ್ ಆಗು ಇದೆ, ಒಂಥರ ಡಿಸೈನ್ ಫುಲ್ ಆಗು ಇದು ನಮ್ಗೆ ಕಾಣಿಸ್ತಿದೆ. ವೀಕ್ಷಕರು, ಇನ್ನೊಂದು ವಿಚಾರ ಹೇಳಬೇಕು ನೋಡಿ. ನೀವು ಇಲ್ಲಿ ಇದೀಗ ಒಂದು ಹಳ್ಳಿ, ಇವರೇ ಹೇಳಿದ್ರು KR ಪುರಂ ಒಳಗಡೆ ಒಂದು ಹಳ್ಳಿ ಅಂತ. ನೀವು ಇಲ್ಲಿ ಈಗ ನಾವು ನೀರು ಹೋಗೋದಕ್ಕೆ ಇದಕ್ಕೆಲ್ಲ ಏನು ಚರಂಡಿ ವ್ಯವಸ್ಥೆ ಇದೆ ಅದು ಇಲ್ಲಿ ಕೂಡ ಇನ್ನೂ ಇಂಪ್ರೂವ್ ಆಗಿಲ್ಲ. ಆದರೆ ಇವ್ರು ಏನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ ಇವರೇ ಮಾಡಿಫೈ ಮಾಡಿಕೊಂಡು ಕೆಲವೊಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಯಾಕೆ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಈ ಕೆಲಸವನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಗಲೇ ಹೇಳಿದೆ, ಉಪೇಂದ್ರ ಅವರ ಒಂದು ಕಾನ್ಸೆಪ್ಟ್, ನಮ್ಮ ಮನೆ ಮುಂದೆ ರೋಡನ್ನು ನಾವೇ ಸರಿ ಮಾಡ್ಕೊಳ್ಳೋದು, ನಮ್ಮ ಮನೆ ಮುಂದೆ ಇರುವಂಥ ಚರಂಡಿಯನ್ನು ನಾವೇ ಕ್ಲಿಯರ್ ಮಾಡ್ಕೊಳ್ಳೋದು. ನೋಡಿ, ಫ್ಯೂಚರಲ್ಲಿ ಕೂಡ ಇಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಸೇಮ್ ಇದೇ ಥರ ಮೆಷನ್ನು ಹಾಕಿ ಆ ಕಡೆನೂ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಏನಾದರೂ BBMP ಅವರು ಈ ಕಡೆ ಬಂದರು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಕೆಲಸ ಇಲ್ಲ, ಇಲ್ಲಿ ಎಲ್ಲ ಎಂಟೈರ್ ಕೆಲಸವನ್ನು ಫ್ರೀ ಮಾಡಿದ್ದಾರೆ. ರೋಡ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ, ಇದು ವೈರ್ ಫ್ರೀ ಇದೆ. ಇಲ್ಲಿ ಕೂಡ ಚರಂಡಿ ಕೂಡ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡಿದ್ದಾರೆ. ನಮ್ಮ ಮನೆ ಮುಂದೆ ಏನೋ ಇದನ್ನ ಎತ್ತುತ್ತಾರೆ, ಕಲ್ಲು ಎತ್ತಾರೆ, ಸ್ಲ್ಯಾಬ್ ಅನ್ನ ಎತ್ತಾರೆ, ಮತ್ತೆ ಅಗೈನ್ ಅವ್ರು ಹಾಕಬೇಕು, ಇದೆಲ್ಲ ಏನೂ ಕೆಲಸ ಇಲ್ಲ. ಈ ಕೆಲಸವನ್ನ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಯಾಕೆ ಇದನ್ನ ಮಾಡಿದ್ರಿ? ಉಪೇಂದ್ರ ಅವ್ರ ಕಾನ್ಸೆಪ್ಟ್ ಅವ್ರ ಸಿನಿಮಾದಲ್ಲಿ ತೋರಿಸಿದ್ರು, ನೀವು ಮಾಡಿ ತೋರಿಸಿದಿರಾ ಸರ್? ಹೌದು. ಮತ್ತೆ ಈ ರೋಡ್ ಆಗ್ಬೇಕಾದ್ರೆ ಏನಾದ್ರು ಮತ್ತೆ ಫ್ಯೂಚರ್ ಏನಾಗಬೇಕಂದ್ರೆ ಮತ್ತೆ ಡಿಗ್ ಮಾಡ್ಬೇಕಾಗುತ್ತೆ, ಮತ್ತೆ ಎಕ್ಸ್ಟ್ರಾ ವರ್ಕ್ ಬೇಕಾಗುತ್ತೆ. ಸೊ ಅದರಿಂದ ಓನರ್ ಏನ್ ಹೇಳಿದ್ರೆ, ಓನರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಮತ್ತೆ ಬರೋ ಕ್ಲೈಂಟ್ಸ್ಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ರೀತಿ ಅವ್ರು ಮೊದಲೇ ಹೇಳಿದ್ರು. ಸೊ ಅವ್ರು ಯಾವ ರೀತಿ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ನಾವು ಮಾಡ್ಕೊತೀವಿ ಅನ್ಸುತ್ತೆ. ನಿಮ್ಗೆ ಓನರ್ಗಳು ಸಪೋರ್ಟ್ ಮಾಡಿದ್ರೆ ಕೆಲಸ ಮಾಡೋದು ತುಂಬಾ ಈಸಿ ಆಗುತ್ತಲ್ಲ? ಖಂಡಿತ. ಓನರ್ ಅವ್ರು ನಮ್ಗೆ ಹೇಳಕ್ಕಿಂತ ಮುಂಚೆ ಓನರ್ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ, ಡಿಸೈನ್ ಎಲ್ಲ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಅವ್ರು ಮೊದಲು ಹೇಳಿದ್ರೆ. ಸೊ ಅದರಿಂದ ನಾವು ಮಾಡ್ಕೊತೀವಿ. ಇಲ್ಲೊಂದೇನೋ ಒಂದು ಈ ಪೈಪ್ ಇಟ್ಟಿದ್ದೀರಾ, ಏನಿದೆ ಇದನ್ನ ತೋರಿಸಬಹುದು? ಪಿಟ್ ಕನೆಕ್ಷನ್ ಕೊಡಕ್ಕೆ ಇದು ಇಲ್ಲಿ ಡ್ರೈನೇಜ್ ಇಲ್ಲ, ಸೊ ಅದಕ್ಕೆ ಪಿಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಫ್ಯೂಚರ್ ಏನಾದ್ರು ಪಿಟ್ ಮತ್ತೆ ಬ್ಲಾಕೇಜ್ ಆದ್ರೆ ಅದನ್ನ ಯೂಸ್ ಮಾಡಕ್ ಮತ್ತೆ ಇದೊಂಥರ ಹೊಸ ಟೆಕ್ನಾಲಜಿ ಇದು. ಇದೊಂದು ಸ್ವಲ್ಪ ಚೆನ್ನಾಗಿದೆ ಇದು. ಆಕ್ಚುಲಿ ಇದನ್ನ ಬೇರೆ ಕಡೆ ನೋಡಿಲ್ಲ ನಾನು. ಇಲ್ಲಿ ನೀವ್ ಇಟ್ಟಿದ್ದು ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಏನಾದ್ರು ಬ್ಲಾಕೇಜ್ ಆದ್ರೆ ಇಲ್ಲಿಂದ ತೆಗಿಬಹುದು ಅದನ್ನ ಅಂತ. ಅದು ಸೆಂಟ್ರಲ್ ಕೊಟ್ರೆ ಮತ್ತೆ ಓಡಕ್ ಕಷ್ಟ ಆಗುತ್ತೆ ಅಂತ ನಾವು ಸೈಡ್ಗೆ ಸ್ಲೋಪ್ ಮಾಡಿ ಕೊಟ್ಟಿದ್ದೀವಿ. ಬನ್ನಿ ಸರ್, ಒಳಗಡೆ ನೋಡಬಹುದು. ಗೇಟ್ ಅಲ್ಲೂ ಅಷ್ಟೇ ಒಂದು ದೊಡ್ಡ ಗೇಟ್ ಕೊಟ್ಟಿದ್ದೀವಿ. ಇದೊಂದು ವಿಕೆಟ್ ಗೇಟ್ ಅಂತಾರೆ. ಏನಾದ್ರು ವೆಹಿಕಲ್ಸ್ ಏನಾದ್ರು ಯೂಸ್ ಮಾಡಕ್ಕೋಸ್ಕರ ಈ ಗೇಟ್ ಆಗುತ್ತೆ. ಈ ಗೇಟ್ ನಿಮ್ಗೆ ಫುಲ್ ಓಪನ್ ಆಗುತ್ತೆ. ಓಕೆ, ಫುಲ್ ಓಪನ್ ಆಗುತ್ತೆ, ನೋಡಬಹುದು. ಓಕೆ, ಓ ಇದು ಕಾರ್ ಏನಾದ್ರು ಬಂದ್ರೆ ಫುಲ್ ಓಪನ್ ಮಾಡಬಹುದು. ಓಕೆ, ಸೂಪರ್. ಇದೀಗ ಎಷ್ಟು ಹೈಟ್ ಅಲ್ಲಿ ಮಾಡಿದಿರಿ ಇದನ್ನ? ಸರ್ ಇದು ರೋಡ್ ಇಂದ ಆಲ್ಮೋಸ್ಟ್ ನಿಮ್ಗೆ 2.5 feet ತಗೊಂಡಿದ್ದೀವಿ ಹೈಟ್, ಮನೆ ಹೈಟ್. ಯಾಕಂದ್ರೆ ಇನ್ನು ರೋಡ್ ಹಾಕಿಲ್ವಲ್ಲ. ಹೇಗೆ ನೀವೀಗ ಕನ್ಸ್ಟ್ರಕ್ಷನ್ ಮಾಡುವಾಗ ಮಣ್ಣಿನ ಪರೀಕ್ಷೆ ಆತರ ಎಲ್ಲ ಶುರು ಮಾಡಿ? ಹೌದು ಸರ್, SBC ಸಾಯಿಲ್ ಎಲ್ಲ ಮಾಡಿ ಸೇಫ್ ಏನಿದೆ ಅದೆಲ್ಲ ಚೆಕ್ ಮಾಡಿನೇ ಮಾಡಿರೋದು. ಯಾಕಂದ್ರೆ ಇದು ರೋಡ್ ಇಂದ ಆಲ್ಮೋಸ್ಟ್ 2.5 feet ಹೈಟ್ ಮಾಡಿನೇ ಮಾಡಿದ್ವಿ. ಫ್ಯೂಚರ್ ಒಂದ್ 2 ಸಲ ಕಾಂಕ್ರೀಟ್ ಹಾಕ್ರು ಸೇಮ್ ಹೈಟ್ ಆಗಬಾರ್ದು ಅಂತ. ಓಕೆ, ಆಲ್ಮೋಸ್ಟ್ ಹೈಟ್ ತಗೊಂಡ್ ಮಾಡಿದೀವಿ. ಸೊ ಇಲ್ಲಿ ಇದು ಬಂದ್ಬಿಟ್ಟು ಸಂಪ್ ಅಲ್ವಾ? ಹೌದು ಸರ್, ಸಂಪು. ಸಂಪ್ ನಿಮ್ಗೊಂದು ಅರೌಂಡ್ ಒಂದು 14,000 ಲೀಟರ್ ಇದೆ ಸಂಪ್ ಇದು. ಓಕೆ, ಸಂಪು ಅಷ್ಟೇ ನೋಡಿ. ಈಗ ನಿಮ್ಗೆ ಓನ್ ಹೌಸ್ ಕಟ್ಟುವಾಗ ಅಥವಾ ಈ ತರ ರೆಂಟ್ ಹೌಸ್ ಕಟ್ಟುವಾಗ ಏನ್ ಚಾಲೆಂಜ್ಗಳು ಬರುತ್ತೆ? ಓನ್ ಹೌಸ್ಗೆ ಬೇರೆ ತರ ಚಾಲೆಂಜಿಂಗ್ ಇರಬಹುದು, ಇಲ್ಲೇ ಒಂದಿಷ್ಟು ಚಾಲೆಂಜ್ಗಳು ಇರಬಹುದು. ಇಲ್ಲಿ ಯಾವ ರೀತಿ ಕಾನ್ಸೆಪ್ಟ್ ಅನ್ನ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಮಾಡ್ತೀರಾ? ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನು ನೀವು ಕಟ್ಟಬಹುದು ಅಂತ ಇದನ್ನ ಕಮರ್ಷಿಯಲ್ ಮಾಡಬಹುದು. ಮತ್ತೆ ರೆಂಟ್ ಹೌಸ್ ಏನು ಅಂದ್ರೆ ಪ್ರತಿಯೊಂದು ಆಗ್ಬೇಕಾಗುತ್ತೆ. ಇವಾಗ ನೋಡಿ, ರೆಂಟ್ ಹೌಸ್ ಅಂದ್ರೆ ಇಲ್ಲೊಂದು ನೀವು ಎಲೆಕ್ಟ್ರಿಕಲ್ EV ಸ್ಟೇಷನ್ ನೋಡಬಹುದು. ಓಕೆ, ನಿಮ್ಗೆ ಓನ್ ಹೌಸ್ ಅಂದ್ರೆ ಒಂದ್ 2 ಪಾಯಿಂಟ್ ಕೊಡ್ತೀವಿ ಅಷ್ಟೇ ನಾವು, ಫುಲ್ ಕೊಡಲ್ಲ. ಒಂದ್ 2-3 ಪಾಯಿಂಟ್ ಕೊಡ್ತೀವಿ ಪಾಯಿಂಟ್. ಇಲ್ಲಿ ಇಷ್ಟೊಂದು ಕೊಟ್ಟಿರೋದು ಪ್ರತಿ ಮನೆಗೂ ಸಪರೇಟ್. ನಿಮ್ಗೆ ಆ ಮೇಲೆ ಮನೆ ಸ್ವಿಚ್ ಆನ್ ಆಗಿದ್ರೆ ಮಾತ್ರ ನಿಮ್ಗೆ ಇದು ಇಲ್ಲಿ ಯಾರು ಹಾಕಳಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಆ ಮನೆಯವರು ಬಂದು ಇಲ್ಲಿ ಪ್ಲಗ್ ಆಗ್ಬಿಟ್ಟು ಮತ್ತೆ ಅವ್ರ ಮೀಟರ್ ಬಿಲ್ ಕಟ್ಟೋ ತರ ಆಗಲ್ಲ. ಸೊ ಅದರಿಂದ ಮೇಲೆ ಮನೆ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಪ್ಲಗ್ ಇದಾಗೋದು. ಮತ್ತೆ ನೋಡ್ಬೋದು, ಇದು ಆಂಟಿ ಸ್ಕಿಡ್ 2x4 ನಿಮ್ಗೆ 2x2 ಪಾರ್ಕಿಂಗ್ ಟೈಲ್ಸ್ ಕೊಟ್ಟು 15 mm ಥಿಕ್ನೆಸ್ ಇದೆ. ಓಕೆ ಓಕೆ.
ಇದೇನಿದು ಇದನ್ನ ಇಟ್ಟಿರೋದು? ಸರ್ ಇದು ಸಿಲಿಂಡರ್ ಇಡಕ್ಕೆ ಓಕೆ. ಒಂದು ಮನೆಗೆ 2 ಅಂತ ಮಾಡಿದೀವಿ. ಒಂದು ಮನೆಗೆ 2 ಸಿಲಿಂಡರ್. ಒಂದು ಮನೆಗೆ 2 ಸಿಲಿಂಡರ್ ಅಂತ ಮಾಡಿದೀವಿ. ಓಕೆ. ಇಲ್ಲೂ ನೋಡಬಹುದು, ಮತ್ತೆ ಅಲ್ಲೂ 2 ಇದೆ. ಓಕೆ. ಅಂದ್ರೆ ಇಲ್ಲಿರೋ ಎಲ್ಲಾ ಮನೆಗಳಿಗೂ ಸಪರೇಟ್. ಓಕೆ. ಈಗ ಇದು 30-40 ಸೈಟ್ ಇದೀಗ. ಹೌದು ಸರ್. ಇದ್ರಲ್ಲೂ ಕೂಡ ನೀವು ಸೆಟ್ ಬ್ಯಾಕ್ ಬಿಡೋದು ಆತರ ಹೌದು ಸರ್, ಖಂಡಿತ ಸೆಟ್ ಬ್ಯಾಕ್ ಎಲ್ಲ ಆಲ್ ರೌಂಡ್ ನಿಮಗೆ 2 ಫೀಟ್ ನೋಡಬಹುದು. 2 ಫೀಟ್ ಆಲ್ ರೌಂಡ್ ಎಲ್ಲಾ ಕಡೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದೀವಿ ನಾವು. ಇಲ್ಲೇ ಇದೆ ನೋಡಿ, ಇದು ಸೇಫ್ಟಿ ಗ್ರಿಲ್ ಹಾಕ್ಬಿಟ್ಟಿದೀವಿ, ಯಾರು ಬರಬಾರ್ದು. ಅಂದ್ರೆ ನೀವು ಸೇಫ್ಟಿನೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ, ಜೊತೆಗೆ ಗವರ್ಮೆಂಟ್ ರೂಲ್ಸ್ ಗಳನ್ನು ಅಷ್ಟೇ ಫಾಲೋ ಮಾಡ್ತಾ ಇದ್ದೀರಾ. ಖಂಡಿತ ಓಕೆ, ಅದನ್ನು ಮಾಡ್ಲೇಬೇಕಾಗತ್ತೆ ನಾವು. ಮಾಡ್ಲೇಬೇಕಾಗುತ್ತೆ ನೋಡಿ. ಆಮೇಲೆ ಇದೊಂದು ನಿಮ್ಗೆ ಮೀಟರ್ ಬೋರ್ಡ್ ಇಲ್ಲಿ ಇದೆ. ಇದೇನಕ್ಕಂತೆ ನಾಳೆ ದಿನ ಏನಾದ್ರು ರೀಡಿಂಗ್ ನೋಡೋಕೆ ಏನಾದ್ರು ಬಂದ್ರು, ಸೊ ಯೂಸ್ ಮಾಡಿ ಇಲ್ಲಿ ಲಾಸ್ಟ್ ಪ್ಲೇವುಡ್ ಎಲ್ಲ ಉಳಿದಿತ್ತು, ಸೊ ಅದರಿಂದ ಯೂಸ್ ಮಾಡಿ ಮೀಟರ್ ಬೋರ್ಡ್ ಇದನ್ನು ಹಾಳು ಮಾಡಿಲ್ಲ ನೀವು. ಯಾಕಂದ್ರೆ ಈ ಮನೆಯದು ಕನ್ಸ್ಟ್ರಕ್ಷನ್ ನೀವೇ ಮಾಡಿದ್ದು, ಇಂಟೀರಿಯರ್ ನೀವೇ ಮಾಡಿದ್ದು, ಅದ್ರಲ್ಲಿ ಉಳಿದಿರೋದ್ರಲ್ಲಿ ಇದನ್ನು ಕೂಡ ಮಾಡ್ಕೊಟ್ಟಿದ್ದಾರೆ. ಬಹುಶಃ ಹತ್ಕೊಂಡು ಮೀಟರ್ ಅನ್ನ ರೀಡ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ಬಹುದು. ಇಲ್ಲೇನಾದ್ರೂ ಸಿಲಿಂಡರ್ ಇಡೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗ್ಬಹುದು, ಎಲ್ಲಿಗೆ ಬೇಕಾದ್ರೂ ಎತ್ಕೋಬಹುದು. ಇದೀಗ ನಾರ್ಮಲಿ ಎಲ್ಲಾ ರೆಂಟ್ ಹೌಸರಿಗೂ ಇದೊಂದು ಪಾರ್ಕಿಂಗ್, ಇದು ಬೈಕ್ ಗಳನ್ನ ಇಡೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹೌದು ಸರ್, ಖಂಡಿತ. ಓಕೆ, ಈಗ ನಾವು ಮೇಲ್ಗಡೆ ಹೋಗೋಣವಾ? ನೋಡಿ ಸರ್, ನೋಡೋಣ. ಇದು ಏನಿದು ಇಲ್ಲಿ ಏನು ಮಾಡಿದಿರಲ್ಲ ಸರ್? ಇದು ಮೇಲೆಯಿಂದ ಟಾಯ್ಲೆಟ್ ಮತ್ತೆ ವೇಸ್ಟ್ ವಾಟರ್ ಪೈಪ್ ಬಂದಿದೆ. ಸೊ ಅದನ್ನ ಟಚ್ ಆಗ್ತಿರುತ್ತೆ ಕೈಗೆ, ನೋಡಿ ಸ್ವಲ್ಪ ಅಸಹ್ಯವಾಗಿರುತ್ತೆ ಅಂದ್ರೆ ಕ್ಲೋಸ್ ಮಾಡಿ CNC ಗ್ರಿಲ್ ಅಲ್ಲೇ ಕ್ಲೋಸ್ ಮಾಡಿದೀವಿ. ಓಕೆ, ಸೂಪರ್. ಇಲ್ಲಿ ಒಂದು ರೆಂಟ್ ಹೌಸ್ ಇದೆ ಅಲ್ಲ? ಕೆಳಗಡೆ 1 BHK ರೆಂಟ್ ಹೌಸ್ ಇದೆ. ನಾವೀಗ ಮೇಲ್ಗಡೆ ನೋಡೋಣ. ಎಲ್ಲ ಮನೆಗಳು ಸೇಮ್ ಅಲ್ವಾ? ಸೇಮ್ ಇದೆ ಸರ್, ಟಿಪಿಕಲ್ ಇದೆ. ಇದೇನಿದು ಈ ಸ್ಪೇಸ್? ಸರ್ ಮೇಲೆ ನಮಗೆ UPS ಪಾಯಿಂಟ್ ಇಡಕ್ಕೆ ಜಾಗ ಎಲ್ಲೂ ಇಲ್ಲ. ಓಕೆ. ಅದರಿಂದ ಮೆಟ್ಲು ಕೆಳಗಡೆ ಜಾಗ ಇತ್ತು, ಸೊ ಅದರಿಂದ ನಾವು ಎಲ್ಲಾ ಮನೆಗೂ ಇಲ್ಲೇ UPS ಪಾಯಿಂಟ್, ಪ್ರತಿಯೊಂದು ಮನೆಗೂ. ಬಹುಶಃ ವೈರಿಂಗ್ ಅನ್ನೋದೇ ತುಂಬಾ ಚಾಲೆಂಜಿಂಗ್ ಆಗಿತ್ತ ಅಂದ್ರೆ ಎಲ್ಲಾ ಮನೆಗೂ ಸಪರೇಟ್ ಕೊಡಬೇಕಾಗಿತ್ತಲ್ಲ? ಸಪರೇಟ್ ಕೊಡಬೇಕಾಗಿತ್ತು, ಯಾಕಂದ್ರೆ ಮೇಲೆ ಜಾಗ ಇಲ್ಲ UPS ಪಾಯಿಂಟ್ ಇಡೋದಕ್ಕೆ. ಸೊ ಅದರಿಂದ ಜಾಗ ಇತ್ತು, ಪ್ರತಿಯೊಂದು ಮನೆಗೆ UPS ಪಾಯಿಂಟ್ ಅಲ್ಲೇ ಸಪರೇಟ್ ಆಗಿ. ಓಕೆ. ಇಲ್ಲಿ ಯೂಸ್ ಮಾಡಿರುವಂತ ಇದು ಯಾವ್ದೆಲ್ಲ ಯೂಸ್ ಮಾಡಿದಿರಿ ಸರ್? ಸರ್ ಇದು ನಿಮ್ಗೆ ಲಪೋತರ ಫಿನಿಶಿಂಗ್ ಗ್ರಾಂಡ್ ಯೂಸ್ ಮಾಡಿದೀವಿ. ನೋಡಬಹುದು, ವೈಟ್ ಮತ್ತೆ ಬ್ಲಾಕ್ ಎರಡು ಮಿಕ್ಸ್ ಮಾಡಿದೀವಿ. ರೈಸರ್ಗೆಲ್ಲ ನಾವು ವೈಟ್ ಗ್ರಾಂಡ್ ಹಾಕಿದೀವಿ, ಮತ್ತೆ ಇದಕ್ಕೆಲ್ಲ ನೀವು ಲಪೋತರ ಫಿನಿಶಿಂಗ್ ಗ್ರಾಂಡ್ ಕೊಟ್ಟಿದೀವಿ. ಓಕೆ, ಸೂಪರ್. ಇದು ನೋಡ್ಬೋದು MS ಗ್ರಿಲ್ ಅನ್ಸಲ್ಲ, ಇದ್ರಲ್ಲೂ ಅಷ್ಟೇ ಡಿಸೈನ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀವಿ. MS ಗ್ರಿಲ್ ಡಿಫ್ರೆಂಟ್ ಆಗಿ, ಕಲರ್ ಅಷ್ಟೇ, ಒಂದು ಲೈಟ್ ಗೆ ಒಂದು ಡಾರ್ಕ್ ಅಲ್ಲಿ ನಾವು ಡಿಸೈನ್ ಹೆಂಗ್ ಕೊಡ್ತೀರಿ ಸರ್ ನೀವು? ಅಂದ್ರೆ 3D ಡಿಸೈನ್ 2-3 ತರದಲ್ಲಿ ಕೊಡ್ತೀರಾ ಅಥವಾ ಒಂದೇ ತರದಲ್ಲಿ? ಸರ್ 2-3 ತರ ಕೊಡ್ತೀವಿ. ಓನರ್ ಒಂದು ಫಸ್ಟ್ ಕೇಳ್ತೀವಿ ಅವ್ರನ್ನ, ನಿಮ್ಗೆ ಎಲಿವೇಶನ್ ಅಲ್ಲಿ ಏನಾದ್ರು ಕ್ಲಾಡಿಂಗ್ ಬೇಕಾ, ಲ್ಯಾಚಸ್ ಸ್ಟೋನ್ ಬೇಕಾ, ಇಲ್ಲ ಬರೀ ಬಜೆಟ್ ಅಲ್ಲೇ ಮಾಡ್ಬೇಕಾ, ಇಲ್ಲ ಅದು ಬರೀ ಗಾರೆ ಕೆಲಸ ಸಿವಿಲ್ ವರ್ಕ್ ಅಲ್ಲೇ ಮುಗಿಸ್ಬೇಕಾ ಅಂತ ಫಸ್ಟ್ ಕೇಳ್ತೀವಿ ನಾವು ಅವ್ರನ್ನ. ಅವ್ರು ಯಾವ ತರ ಕೇಳ್ತಾರೋ 2 ಕೊಡ್ತೀವಿ, ಒಂದು ಬಜೆಟ್, ಒಂದು ನಾರ್ಮಲ್ ಸಿವಿಲ್ ವರ್ಕ್ ಅಲ್ಲಿ ಮುಗಿಸೋ ತರ ಕೊಡ್ತೀವಿ ಸರ್. ಇದು ನೋಡಿ, ಟ್ರಾವಿಟಿನೋ ಬೇಜ್ ಅಂತ 2x4 ಟೈಲ್ಸ್ ಸರ್. ಇದು ನಿಮ್ಗೆ ರೋಡ್ ಸೈಡ್ ಎಲಿವೇಶನ್ ಗೆ ನೋಡಕ್ ಲುಕ್ ಆಗಿರುತ್ತೆ, ಪ್ಲಸ್ ನಿಮ್ಗೆ ಈಸಿ ಟು ಮೇಂಟೈನ್ ಗೋಸ್ಕರ ನಾವು ಇದು ಟೈಲ್ಸ್ ಇಲ್ಲಿ ಹಾಕಿದೀವಿ. ಇದು 2x4 ಯಾವ್ದು ಗಾರೆ ಮಾಡೋ ಇದು ಮಾಡಿಲ್ಲ ನೀವು? ಪೇಂಟ್ ಮಾಡಿದ್ರು, ಮತ್ತೆ ಫ್ಯೂಚರ್ ಅಲ್ಲಿ ನೀವು ಪೇಂಟ್ ಮಾಡ್ಬೇಕಾದ್ರೆ ಆಮೇಲೆ ನೀವು ನೋಡಿ ಸೀಲಿಂಗ್ ವರೆಗೂ ಕೊಟ್ಟಿದ್ದೀವಿ, ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ ಸೀಲಿಂಗ್ ವರೆಗೂ ಕೊಟ್ಬಿಡ್ತೀವಿ. ಯಾಕಂದ್ರೆ ಮತ್ತೆ ನಾವು ಪೇಂಟ್ ಮಾಡ್ಬೇಕಾಗುತ್ತೆ 3 years ಒಂದ್ಸಲ. ಸೊ ಇದು ಮೇಂಟೆನೆನ್ಸ್ ಈಸಿ, ಏನು ಇಲ್ಲ ಇದು ಮೇಂಟೆನೆನ್ಸ್. ಈಗ ನಾರ್ಮಲಿ ಇಲ್ಲೆಲ್ಲ UPC ವಿಂಡೋಸ್ ಗಳನ್ನ ಹಾಕ್ತಾರೆ, ನೀವು ಇದು ಬಾಡಿಗೆ ಮನೆ ಆದ್ರೂ ಕೂಡ ವುಡ್ ಅನ್ನೇ ಯೂಸ್ ಮಾಡಿ. ಅಂದ್ರೆ ಓನರ್ ಹೇಳಿದ್ರು ನಮ್ಗೆ ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ. ಸೊ ಅದರಿಂದ ನಾವು ಟ್ರೆಡಿಷನಲ್ ಆಗಿ ಇರ್ಲಿ ಅಂತ ಅವ್ರು ಹೇಳಿದ್ರು. ಸೊ ಅದರಿಂದ ನಾವು ವುಡ್ ಅಲ್ಲೇ ನಾವು ಇದನ್ನ ವುಡ್ ಅಲ್ಲೇ ನಾವು ಮಾಡಿ, ಶಟರ್ಸ್ ಅಷ್ಟೇ ಮತ್ತೆ ವಿಂಡೋನು ಅಷ್ಟೇ, ಡೋರ್ಸ್ ಅಷ್ಟೇ ಎಲ್ಲ ವುಡ್ ಅಲ್ಲೇ ಮಾಡಿ ಕೊಟ್ಟಿದ್ವಿ. ಶಟರ್ಸ್ ಮತ್ತೆ ಡೋರ್ಸ್ ಎಲ್ಲ ನಿಮ್ಗೆ ವುಡ್ ಅಲ್ಲೇ ಮಾಡಿ ಕೊಟ್ಟಿದ್ವಿ. ಇದು ನಿಮ್ಗೆ ಟೀಕ್ ಡೋರ್ ಬರುತ್ತೆ, 5x4 ಸೆಕ್ಷನ್, 30 mm ಥಿಕ್ನೆಸ್ ಇದೆ. ಟೀಕ್ ಡೋರ್ ವಿತ್ ಪಾಲಿಶ್ ಮಾಡಿ, ಮತ್ತೆ ಇದಕ್ಕೆ ನಾವು ಸ್ಪ್ರೇ ಮಾಡಿದೀವಿ. ಇದು ಅಷ್ಟೇ ನೋಡಿ, ಎರಡು ಲಾಕ್ ಕೊಟ್ಟಿದೀವಿ, ಯುರೋಪ ಲಾಕ್. ಮೇಲೆ ಒಂದು ಎಷ್ಟು ಬೇಕು ಅಷ್ಟು ನೀಟಾಗಿ ಕೊಟ್ಟಿದ್ದೀರಾ? ಹೌದು ಸರ್, ಅಲ್ವಾ? ಒಂದೊಂದು ಲಾಕ್ ಕೊಡ್ತಾರೆ, ಸೇಫ್ಟಿಗೋಸ್ಕರ 2 ಲಾಕ್ ಕೊಟ್ಟಿದ್ದೀವಿ. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನೀವು ಎಷ್ಟು ಟೈಮ್ ತಗೊಂಡ್ರಿ ಸರ್? ಸರ್ 15 months ಆಗಿದೆ. 15 months ಅಲ್ಲಿ ನಾವು ಮಾಡಿ ಕೊಟ್ಟಿದ್ದೀವಿ. 15 months ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. 15 ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ವರ್ಕ್ ಇದ್ದು ಇಂಟೀರಿಯರ್ ಅಲ್ವಾ? ಹೌದು ಸರ್, ಇಂಟೀರಿಯರ್ ಸೇರಿನೇ 15 months ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಎಸ್, ನೋಡಿ ಒಳಗಡೆ ಬಂದ್ರೆ ಇದು 2 BHK ಹೋಮ್. ಇದು ಈ 30-40 ಒಂದು ಸೈಡು ಸಿಂಗಲ್ BHK, ಇನ್ನೊಂದು ಸೈಡು 2 BHK ಮಾಡಿರುವಂಥದ್ದು. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು, ಪ್ರತಿಯೊಂದನ್ನು ಮಾಡಿದ್ದಾರೆ. ಈಗ ಒಂದು ಗ್ಯಾಸ್ ನಾವು ಸಿಲಿಂಡರನ್ನ ಕೆಳಗಡೆ ಇಟ್ಟು ಅದ್ರ ಕನೆಕ್ಷನ್ ಇಲ್ಲಿಗೆ ಹೆಂಗ್ ಬರುತ್ತೋ ಅದೇ ರೀತಿ ಹೊರಗಡೆ TV ಬರ್ಬೋದಿರ್ಬೋದು, ಅಥವಾ ನಮ್ಗೊಂದು ಇಂಟರ್ನೆಟ್ ಫೆಸಿಲಿಟೀಸ್ ಬೇಕು ಅಂದ್ರೂ ಎಲ್ಲೆಲ್ಲೋ ಕೇಬಲ್ಗಳನ್ನು ಹಾಕೋದು ತರೋದು ಆ ಥರ ಏನೂ ಮಾಡಿಲ್ಲ. ಎಲ್ಲಿ ಹೆಂಗೆ
ಯಾರಿಗೂ ಕಾಣದೇ ಮುಂಚಿತವಾಗಿ ವೈರಿಂಗನ್ನು ಮಾಡಿ ಅಲ್ಲಲ್ಲೇ ಕೇಬಲ್ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಇಂಟರ್ನೆಟ್ ಕೇಬಲನ್ನು ಕೂಡ ಇವರು ಒಳಗಡೆ ತರಿಸಿ ಇಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಇದು ರೆಂಟ್ ಹೌಸ್ ಆದ್ದರಿಂದ ಅಲ್ಲಲ್ಲಿ ಏನು ಹೊಡಿತಾ ಇರೋದು, ಅಲ್ಲಲ್ಲಿ ಏನು ವೈರ್ಗಳನ್ನು ಹಾಕೋದು, ಬಿಲ್ಡಿಂಗ್ ಲುಕ್ ಹಾಳಾಗೋದು ಅದಾಗಬಾರ್ದು ಅಂತ ಒಂದು ಮುತುವರ್ಜಿಯನ್ನು ಇಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಒಂದು ಫೋಟೋ ಕೂಡ ಹೊಡೆಯೋದಕ್ಕೆ ನಿಮಗೆ ಒಂದು ಮೊಳೆಗಳನ್ನು ಇಟ್ಟಿದ್ದಾರೆ ಅಂತ ಅಲ್ಲಿ ಕಾಣಿಸ್ತಿದೆ ನೋಡಿ ಅದು. ಎಸ್, ಆ ಮೊಳೆಗಳನ್ನು ಕೂಡ ಆಲ್ರೆಡಿ ಇವರು ಹುಕ್ ಮಾಡಿ ಇಟ್ಟಿದ್ದಾರೆ. ಸರ್, ಈಗ ಇದರಲ್ಲಿ ಎಲ್ಲವೂ ಕೂಡ ಮಾಡಿದ್ದಾರೆ. ಈವನ್ ಒಂದು ದೇವರ ಮನೆಯನ್ನು ಕೂಡ ನೀವು ರೆಡಿ ಮಾಡಿ ಇಟ್ಟಿದ್ದೀರಾ. ಅಂದ್ರೆ ಇಲ್ಲಿ ಬರೋರಿಗೆ ಯಾರು ಹೇಳ್ತಾ ಇದ್ರು, ಇಲ್ಲ ಆಲ್ರೆಡಿ 5-6 ಮನೆಗಳು ಆಲ್ರೆಡಿ ರೆಂಟ್ಗೆ ಬುಕ್ ಆಗಿಬಿಟ್ಟಿದೆ, ಇವತ್ತು ನಾಳೆ ಇದರ ಗೃಹ ಪ್ರವೇಶ ಇದೆ ಅಂತ. ಸುಮಾರು 1ರಿಂದ 1.25 ಲಕ್ಷ ರೂಪಾಯಿ ಇಲ್ಲಿ ರೆಂಟ್ ಬರುತ್ತೆ ಓನರ್ಗೆ ಅಂತ. ಅಂದ್ರೆ ಅವ್ರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಮತ್ತೆ ಬಿಲ್ಡ್ ಮಾಡಿರುವಂತ ನಿಮ್ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ. ಪ್ರತಿಯೊಂದು ಇದೆಲ್ಲ ನೀವೇ ಹೇಳಿದ್ರೆ ಇಲ್ಲ ಓನರೇ ಏನಾದ್ರು ಇನಿಷಿಯೇಟಿವ್? ಇಲ್ಲ ಸರ್, ಆಲ್ಮೋಸ್ಟ್ ನಾವು ಹೇಳಿದ್ವಿ, ಪ್ಲಸ್ ಓನರ್ ಹೇಳಿದ್ರು. ಅವ್ರಿಗೆ ನನಗೆ ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಬೇಡ ಅಂತ ಹೇಳಿದ್ರು. ಪೂಜಾ ರೂಮ್ ಅಷ್ಟೇ, ಅವ್ರನ್ನ ಆಲ್ಮೋಸ್ಟ್ ಓನ್ ಮನೆಗೆ ಮಾಡಿದಾರ, ಪೂಜಾ ರೂಮ್ ಮಾಡಿದ್ದಾರೆ. ಎಲ್ಲೂ ಡಿಸೈನ್ ಅಲ್ಲಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಯಾವುದೇ ರೀತಿ ಏನು ಕಾಂಪ್ರಮೈಸ್ ಮಾಡಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರ ಮನೆ, ಮಂಟಪ ಇದು. ಇಲ್ಲೊಂದು ಮಳೆ ಕೂಡ ಹೊಡೆದಿದ್ದಾರೆ, ಮೇಲೊಂದು ಲೈಟ್ ಇದೆ. ದೇವ್ರ ಫೋಟೋ ಇಟ್ರೆ ಆಯ್ತು, ಬಂದು ಪೂಜೆ ಮಾಡಿದ್ರೆ ಆಯ್ತು. ಒಂದು ಹಾಲ್ ಸೈಜ್ ಇದೊಂದು 13x11 ಬರುತ್ತೆ. 13 ಅಡಿ ಇದೆ, ಇನ್ನೊಂದು 11 ಅಡಿ ಅಗಲ ಬರುತ್ತೆ. ಆಮೇಲೆ ನೋಡಿ 2 ವಿಂಡೋ ಕೊಟ್ಟಿದ್ದೀವಿ ನಾವು. ಬೆಳಕಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ, ನ್ಯಾಚುರಲ್ ಸನ್ಲೈಟ್ 2 ವಿಂಡೋ ಕೊಟ್ಟಿದ್ದೀವಿ. ತುಂಬಾ ಜಾಸ್ತಿ ಲೈಟ್ ಬರುತ್ತೆ. ಆಮೇಲೆ ಟೈಲ್ಸ್ ಇರ್ಬೋದು, ಟೈಲ್ಸ್ ನಿಮಗೆ 2x4 ಇದ್ರಲ್ಲೂ ಅಷ್ಟೇ. ನಮ್ಗೆ ಲೋಕಲ್ ಟೈಲ್ಸ್ ಹಾಕಿಲ್ಲ, ಸಿಂಪೋಲೋ ಟೈಲ್ಸ್ ಹಾಕಿದ್ದೀವಿ. ಬ್ರಾಂಡೆಡ್ ಟೈಲ್ಸ್ ಇದರಲ್ಲೂ 2x4 ಬ್ರಾಂಡೆಡ್ ಟೈಲ್ಸ್, ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್ ಹಾಕಿದ್ದೀವಿ. ಆಲ್ಮೋಸ್ಟ್ ಎಲ್ಲಾ ಮನೆಗೂ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿದ್ದೀವಿ. ಆಮೇಲೆ ನಮ್ಗೆ ಜಾಸ್ತಿ ಎಲ್ಲ ಲೈಟ್ ಶೇಡ್ ತಗೊಂಡಿಲ್ಲ, ಡಾರ್ಕ್ ಶೇಡ್ ತಗೊಂಡಿಲ್ಲ. ಲೈಟ್ ಶೇಡ್ ತಗೊಂಡ ಏನಾಗುತ್ತೆ, ಸ್ವಲ್ಪ ಬ್ರೈಟ್ನೆಸ್ ಆಗಿ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾವು ತಗೊಂಡಿದ್ವಿ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಸರ್, ನೀಟ್ ಅಂಡ್ ಕ್ಲೀನ್ ಆಗಿದೆ. ಇಂಟೀರಿಯರ್ ಕೂಡ ನಿಮ್ದೆ? ಹೌದು ಸರ್, ಇಂಟೀರಿಯರ್ ಕೂಡ ನಮ್ದೇ. ಓಕೆ, ಇದು ನಿಮ್ ಕಿಚನ್ ನೋಡ್ಬೋದು. ಕಿಚನ್ ನಿಮ್ಗೊಂದು 8x6.5 ಬರುತ್ತೆ ಸೈಜು. ಓಕೆ. ಸೊ ಇಲ್ಲೊಂದು ಕ್ವಾಡ್ ಸಿಂಕ್ ಕೊಟ್ಟಿದ್ದೀವಿ, ಟ್ಯಾಪ್ ಇದೆ. ಟ್ಯಾಪ್ ಅಲ್ಲಿ ನೀವು ನೋಡಿದ್ರೆ ನೀವು ಇದನ್ನ ಈ ತರ ನೀವು ಮಾಡ್ಬೋದು. ಓಕೆ, ಪಾತ್ರೆ ತೊಳೆಯಕ್ಕೆ ಇದರ ಸೈಡ್ ಮಾಡ್ಕೊಬೋದು. ಅದು ಹೊರಗಡೆ ಇರೋದು? ಹೊರಗಡೆ ಯುಟಿಲಿಟಿ ಇದು? ಹೌದು ಸರ್, ಯುಟಿಲಿಟಿ, ಚಿಕ್ಕದಾದ ಯುಟಿಲಿಟಿ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಬೇರೆ ಹೋಗಲ್ಲ ಅಂತ. ಈಗ ವಾಷಿಂಗ್ ಮಿಷಿನ್ ಅದನ್ನೆಲ್ಲ ಇಟ್ಕೊಳ್ಳೋಕೆ ಇಲ್ಲೇ ಇಲ್ಲೇ ಪಾಯಿಂಟ್ ಮಾಡಿದೀವಿ. ಇಲ್ಲೇ ಪಾಯಿಂಟ್ ಕೊಟ್ಟಿದ್ದೀವಿ. ಓಕೆ, ನೋಡಿ ಎಷ್ಟು ನೀಟಾಗಿ ಮತ್ತೆ ಮಾಡಿದ್ದೀವಿ. ವಾಷಿಂಗ್ ಮಿಷಿನ್ ಸೇಫ್ಟಿಗೂ ಕೂಡ ಇಲ್ಲಿ ಸೇಫ್ಟಿ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ ಆಚೆ ಕಡೆ ಎಲ್ಲ. ಓಕೆ ಓಕೆ, ಸೂಪರ್. ಇದೇನಕ್ಕೆ ಇದು ಕೊಟ್ಟಿರೋದು ಸರ್? ಇದು ಬೀಡಿಂಗ್ ಉಳಿದಿತ್ತು ಅಂತ ಅದೊಂದು ಫೋಟೋ ಫ್ರೇಮ್ ಹಾಕೊಳ್ಳೋಕೆ ಚೆನ್ನಾಗುತ್ತೆ ಅಂತ ಕೊಟ್ಟಿದ್ದೀವಿ ಸರ್. ಚೆನ್ನಾಗಿದೆ. ಇದು ಒಂದು ರೂಮು. ರೂಮ್ ಸರ್, ಇದು ನಿಮ್ಗೆ ಲ್ಯಾಮಿನೇಟೆಡ್ ಡೋರು. ಓಕೆ, ನಮ್ಗೆ ಡೋರು ಅಷ್ಟೇ ಇದೇ ಡಿಸೈನ್. ನಾವು ಕಬೋರ್ಡ್ಗೆ ಏನ್ ಡಿಸೈನ್ ಹಾಕಿದೀವಿ, ಸೇಮ್ ಲ್ಯಾಮಿನೇಷನ್ ಡೋರ್ ತಂದು ಸೇಮ್ ಪ್ಯಾಟರ್ನ್ ಅನ್ನ ಇಲ್ಲಿಗೂ ಹಾಕಿದೀವಿ. ಓಕೆ, ಇದಕ್ಕೊಂದು ಹ್ಯಾಂಡಲ್ ಕೊಟ್ಟಿದ್ದೀವಿ. ನಿಮ್ಗೆ ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 10x10 ಬರುತ್ತೆ ರೂಮ್ ಸೈಜ್. ಇದು ಮಾಸ್ಟರ್ ಬೆಡ್ರೂಮ್. ಈಗ ಈ ಬಿಲ್ಡಿಂಗ್ ವಾಸ್ತು ಪ್ರಕಾರವಾಗಿದೆಯಾ? ಹೌದು ಸರ್, 100% ವಾಸ್ತು ಪ್ರಕಾರನೇ ಇದೆ. ಸೊ ಇಲ್ಲೊಂದು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದೊಂದು 7x4 ಬರುತ್ತೆ, ಇದೊಂದು ಅಟ್ಯಾಚ್ ಬಾತ್ರೂಮ್. ಇದೀಗ 2 ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ಹೇಗೆ? ಹೌದು ಸರ್, 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಯಾವುದು ನಾರ್ಮಲಿ ನೀವು ಸೆರಾ ಯೂಸ್ ಮಾಡ್ತೀರಾ, ಜಾಗೋರ್ ಯೂಸ್ ಮಾಡ್ತೀರಾ? ಪ್ಯಾರಿವೇರು, ಸೆರಾ. ಈ ಬಿಲ್ಡಿಂಗ್ ಎಲ್ಲ ಪ್ಯಾರಿವೇರು, ಸೆರಾ, ಜಾಗೋರ್ 3 ಮಿಕ್ಸ್ ಮಾಡಿದೀವಿ. ಓಕೆ, ಮಿಕ್ಸ್ ಮಾಡಿ ಹಾಕಿದೀವಿ. ಇದು ರೂಮ್ ಇಲ್ಲಿ ಸೇಮ್. ಇದು ಏನಾಗುತ್ತೆ ಅಂದ್ರೆ ನೋಡಿ, ಅದು ಏನು ಯೂಸ್ ಮಾಡಿದೀವಿ ಟಿವಿ ಯೂನಿಟ್ಗೆ, ಸೊ ಅದೇ ಲ್ಯಾಮಿನೇಷನ್ ನ ಇಲ್ಲೂ ಯೂಸ್ ಮಾಡಿದ್ದೀವಿ. ಓಕೆ ಓಕೆ, ಸೂಪರ್, ಬ್ಯೂಟಿಫುಲ್ ಆಗಿದೆ. ಓಕೆ, ಒಳಗಡೆ ಹೋದ್ರೆ ರೂಮು ಪ್ಲಸ್ ನಿಮ್ಗೆ ಗೊತ್ತಾಗಲ್ಲ ರೂಮ್ ಇದೆ ಅಂತ ಗೊತ್ತಾಗಲ್ಲ. ಒಳಗಡೆ ಹೋದ್ರೆ ಒಂದು ರೂಮು ಮತ್ತೆ ಒಂದು ವಾಶ್ರೂಮ್, ಒಂದು ಕಿಡ್ಸ್ ಬೆಡ್ರೂಮ್ ಇದೆ ಚಿಕ್ಕದಾಗಿ. ಓಕೆ, ಇದೊಂದು ವಾಶ್ರೂಮ್ ಇದೆ. ಎಸ್. ಇದೊಂದು ನಿಮ್ಗೊಂದು 5.5x4.5 ಬರುತ್ತೆ. ಅಂದ್ರೆ ಇದೀಗ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವರಿಗೂ ಕೂಡ ಯೂಸ್ ಮಾಡೋಕ್ಕಾಗುತ್ತೆ, ಜೊತೆಗೆ ರೂಮ್ ಅವರು ಕೂಡ ಇದನ್ನ ಪರ್ಸನಲ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಡಬಲ್ ಬೆಡ್ರೂಮ್ ಇರುತ್ತೆ. ಮತ್ತೆ ಇದಕ್ಕೆ ವೆಂಟಿಲೇಷನ್ ನಾವು ಏನ್ ಮಾಡಿದೀವಿ ಅಂದ್ರೆ, ಇಲ್ಲಿ ಈ ಬೆಡ್ರೂಮ್ ವೆಂಟಿಲೇಷನ್ ಬೇಕು ಅಂತ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಬೆಡ್ರೂಮ್ ವೆಂಟಿಲೇಷನ್ ಬೇಕಲ್ವಾ, ಈ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಅಟ್ಯಾಚ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ತಗೊಂಡ್ರೆ ಇದು ವೆಂಟಿಲೇಷನ್ ಇದೆ ನೋಡಿ. ಇದೊಂದು ಕಾನ್ಸೆಪ್ಟ್ ಅನ್ನ ಸುಮಾರು ಜನ ಯೂಸ್ ಮಾಡ್ಕೋಬಹುದು. ಅಟ್ಯಾಚ್ ಬಾತ್ರೂಮ್ ಅಂತ ಹೇಳಿದ ತಕ್ಷಣ ಅದು ಬರೀ ರೂಮ್ ಅವ್ರಿಗೆ ಮಾತ್ರ ಆಗುತ್ತೆ. ಇದು ಹೊರಗಡೆ ಬಂದವರಿಗೂ ಕೂಡ ಆ ಬಾತ್ರೂಮ್ ಒಂಥರ ಮಾಡ್ಬೋದು. ಇದು ನಿಮ್ಗೆ ಕಿಡ್ಸ್ ಬೆಡ್ರೂಮ್, ನಿಮ್ಗೊಂದು 8x10 ಬರುತ್ತೆ. ಅಲ್ಲೊಂದು ವಾರ್ಡ್ರೋಬ್ ಮಾಡಿದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಏನಾದ್ರು ಮಿರರ್ ನಿಮ್ಗೆ ಕಾಣಿಸಲ್ಲ ಯಾವುದೇ ಈ ರೂಮಲ್ಲಿ ಮನೇಲೆಲ್ಲೂ
ಎದ್ದ ತಕ್ಷಣ ಮಿರರ್ ನೋಡಬಾರ್ದು ಅಂತ ಒಳಗಡೆ ಮಿರರ್ ಅಲ್ಲಿ ಒಳಗಡೆ ಕೊಟ್ಬಿಟ್ಟಿದ್ದೀವಿ. ಓಕೆ, ಅದನ್ನು ಸಪ್ರೇಟ್ ಆಗಿ ಒಳಗಡೆ ಒಳಗಡೆ ಆಚೆ ಕಡೆ ಹಾಕೋದು ಬೇಡ, ಎದ್ದ ತಕ್ಷಣ ಮಿರರ್ ಮುಖ ನೋಡೋದು ಬೇಡ ಅಂತ ಒಳಗಡೆ ಹಾಕ್ಬಿಟ್ಟಿದ್ದೀವಿ. ಇಂಟೀರಿಯರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಈಗ ನೀವು ಖಾಲಿ ಕನ್ಸ್ಟ್ರಕ್ಷನ್ ಮಾಡೋದಾ ಅಥವಾ ಇಂಟೀರಿಯರ್ ಸಪರೇಟ್ ಆಗಿ ಇಂಟೀರಿಯರ್ ಮಾಡ್ತಾ ಇದೆ ಆಲ್ರೆಡಿ ನಾವು ಪ್ರಾಜೆಕ್ಟ್ಸ್. ಓಕೆ, ನೀವು ಬರೋ ಈಗ ನಮ್ಗೆ ಕನ್ಸ್ಟ್ರಕ್ಷನ್ ಬೇಡ, ನಮ್ಗೆ ಇಂಟೀರಿಯರ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಖಂಡಿತ ಇಂಟೀರಿಯರ್ ಮಾಡಿ ಬರ್ತೀವಿ. ಆಲ್ಮೋಸ್ಟ್ ಇವಾಗ ಬೇರೆ ಬೇರೆ ಕಡೆ ಎಲ್ಲ ಇಂಟೀರಿಯರ್ ಬರೀ ಇಂಟೀರಿಯರ್ ಮಾತ್ರ ಮಾಡ್ತಾ ಇದೀವಿ ನಾವು. ಓಕೆ, ನಿಮಗೆ ಬರೋ ಪ್ರಾಜೆಕ್ಟ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರೀ ಇಂಟೀರಿಯರ್ ಮಾತ್ರ ತೋರಿಸ್ತೀವಿ. ಬನ್ನಿ ಸರ್, ಇನ್ನು ಸುಮಾರು ಮಾತಾಡೋದಿದೆ. ಅದಕ್ಕೂ ಮುಂಚೆ ಈಚೆ ಒಂದು ಸಿಂಗಲ್ BHK ಇದೆ ಅಂತ ಹೇಳಿದ್ರು, ಅದನ್ನ ಒಂದ್ಸಲ ನೋಡ್ಕೊಬರೋಣ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಿಮ್ಮಲ್ಲಿ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಬಂದ್ರೆ ಅವರಿಗೆ ಪ್ಯಾಕೇಜಸ್ ಅಲ್ಲಿ ನೀವೇನಾದ್ರೂ ವರ್ಕ್ ಮಾಡ್ಕೊಡ್ತೀರಾ? ಸರ್ ನಮ್ದು 1800 ಇಂದ ಪ್ಯಾಕೇಜ್ ಶುರುವಾಗುತ್ತೆ. ಓಕೆ, ಬೇಸಿಕ್ ಪ್ಯಾಕೇಜ್ ಒಂದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಕಟ್ಟಿರೋದು ಮನೆ ಇದು. ಓಕೆ, ರೆಂಟೆಡ್ ಹೌಸ್ ಆದ್ರೂ ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಕಟ್ಟಿರೋದು ಮನೆ. ಇದು ಸಿಂಗಲ್ BHK ಸೇಮ್ ಟೀಕುಡ್ ಡೋರು ಮತ್ತೆ ಟೀಕುಡ್ ಫ್ರೇಮ್ ಯೂಸ್ ಮಾಡಿರೋದು. 2 ಯುರೋಪ್ ಅಲ್ಲಿ ಹಾಕೊಟ್ಟಿದೀವಿ. ಈ ಮನೆಗೆ ಲಿಫ್ಟ್ ಏನಿಲ್ಲ ಅಲ್ವಾ ಸರ್? ಲಿಫ್ಟ್ ಏನಾದ್ರು ಪ್ರಾವಿಷನ್ ಬೇಕೇ ಬೇಕು ಅಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲೊಂದು ಫ್ಯೂಚರ್ ಅಲ್ಲಿ ಮೋಲ್ಡ್ ಕಟ್ ಮಾಡಿ ಇಲ್ಲೊಂದು ಲಿಫ್ಟ್ ಪ್ರಾವಿಷನ್ ನೀವು ಬೇಕಾದ್ರೆ ಮಾಡ್ಕೊಬಹುದು. ನಿಮ್ಮ ಡಿಸೈನ್ ಅಲ್ಲಿ ಲಿಫ್ಟ್ ಇತ್ತಲ್ವಾ? ಇತ್ತು ಸರ್, ಡಿಸೈನ್ ಲಿಫ್ಟ್ ಅಲ್ಲಿ ಇತ್ತು. ಓಕೆ, ಸ್ವಲ್ಪ ಕರೆಂಟ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಲಿಫ್ಟ್ ಕ್ಯಾನ್ಸಲ್ ಮಾಡಿ ಫ್ಯೂಚರ್ ಏನಾದ್ರು ಬೇಕು ಅಂತ ಹಾಕ್ಸ್ಕೋಬಹುದು. ಓ, ಇದು ಅದಕ್ಕಿಂತ ಚೆನ್ನಾಗಿದೆ. ಆ ಡಬಲ್ BHK ಗಿಂತ ಸಿಂಗಲ್ BHK ಇನ್ನೂ ಚೆನ್ನಾಗಿದೆ. ಓಕೆ, ಇದು ವಾಶ್ರೂಮ್ ಸರ್? ಇದು ವಾಶ್ರೂಮ್ ವಾಯುಮಲೆಯಲ್ಲಿ ಬರಬೇಕು ಅಂತ ವಾಶ್ರೂಮ್ ವಾಯುಮಲೆಯಲ್ಲಿ ಕೊಟ್ಟಿದ್ದೀವಿ. ನಾರ್ತ್ ವೆಸ್ಟ್ ಅಂದ್ರೆ ನೀವು ವಾಸ್ತುನು ನೋಡ್ತೀರಿ? ಹೌದು ಸರ್, ವಾಸ್ತು ನೋಡ್ತೀವಿ. ಇದು ನಾರ್ತ್ ವೆಸ್ಟ್ ವಾಯುಮಲೆ ಬರೋದ್ರಿಂದ ಇದೊಂದು ಕಾಮನ್ ವಾಶ್ರೂಮ್ ಇದೆ. ಕಂಪ್ಲೀಟ್ ಮೇಲ್ವರೆಗೂ ಕೂಡ ಟೈಲ್ಸ್ ಹಾಕಿದ್ರೆ? ಹೌದು ಸರ್, ಎಲ್ಲಾ ಮನೆಗೂ ಆಲ್ಮೋಸ್ಟ್ ನಾವು ತಗೊಳ್ಳೋ ಎಲ್ಲ ಕ್ಲೈಂಟ್ಸ್ ಸಜೆಷನ್ ಕೊಡ್ತೀವಿ. ಕಂಪ್ಲೀಟ್ ಮೇಲೂ ಟೈಲ್ಸ್ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ಫ್ಯೂಚರ್ ಅಲ್ಲಿ 1-2 years 3 years ಆದ್ಮೇಲೆ ನೀವು ಮತ್ತೆ ಪೇಂಟ್ ಮಾಡಬೇಕು. ಸೊ ಅದರಿಂದ ಕಂಪ್ಲೀಟ್ ಮೇಲವರೆಗೂ ಹೋಗ್ಬಿಟ್ರೆ ಈಸಿ ಟು ಮೇಂಟೆನ್ಸ್ ಈಸಿ ಆಗುತ್ತೆ. ಪ್ಲಸ್ ನೀವೇನಾದ್ರೂ ಒಳಗಡೆ ಇವಾಗ ಬಿಸಿ ನೀರೆಲ್ಲ ಬರುತ್ತಲ್ಲ, ಹಬೆಗೆ ಅದು ಹೋಗಿ ಅದ್ರ ವಾಲ್ ಮೇಲೆ ಕುತ್ಕೊಂಡ್ರೆ ಪೇಂಟ್ ಎಲ್ಲ ಮತ್ತೆ ಆಚೆ ಎದ್ದು ಬರುತ್ತೆ, ಮತ್ತೆ ಪೇಂಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಗೆ ಇದು ಅಷ್ಟೇ, ನಿಮ್ಗೊಂದು 11/10 ಬರುತ್ತೆ. ಇದು ಹಾಲು ಲಿವಿಂಗ್, ಟಿವಿ ಇಟ್ ಮಾಡಿದ್ವಿ. ಮತ್ತೆ ಇಲ್ಲ ಪೂಜಾ ರೂಮ್ ಮಾಡಿದ್ವಿ ಚಿಕ್ಕದಾಗಿ. ಅದು ಒಂದು ಪೂಜಾ ರೂಮ್. ಇದೊಂದು ಪೂಜಾ ರೂಮ್ ಇದೆ, ಸಖತ್ತಾಗಿ ಒಂದು ಪೂಜಾ ರೂಮ್ ಇದೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದೀರಾ, ಎಲ್ಲವೂ ನೀಟಾಗಿ ಮಾಡಿದ್ದೀರಾ. ಓಕೆ, ಇದು ರೂಮಾ? ಈಗ ಇಲ್ಲಿ ನಾವು ಫ್ರಿಡ್ಜ್ ಇಡಬೇಕು, ವಾಷಿಂಗ್ ಮಿಷಿನ್ ಇಡಬೇಕು ಅಂದ್ರೆ ಅಗೈನ್ ಹೊರಗಡೆ ವಾಷಿಂಗ್ ಮಿಷಿನ್. ನಮಗೆ ಫ್ರಿಡ್ಜ್ ಪಾಯಿಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ, ಅಲ್ಲಂದ್ರೆ ಫುಲ್ ಕೊಟ್ಟಿದ್ದೀವಿ. ಅಲ್ಲಿ ಫ್ರಿಡ್ಜ್ ಪಾಯಿಂಟ್ ಕೊಡಕ್ಕೆ ಆ ಕಡೆ 2 BHK ಜಾಗ ಇತ್ತು. ಬಟ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಜಾಗ ಇಲ್ಲ ಅಂದ್ರೆ ಸ್ಲ್ಯಾಬ್ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಇಡೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಗ ಸ್ಲ್ಯಾಬ್ ಕಟ್ ಮಾಡಿ ಅಷ್ಟೇ ಜಾಗದಲ್ಲಿ ನಾವು. ತುಂಬಾ ಚೆನ್ನಾಗಿದೆ ಇದು, ಯಾಕಂದ್ರೆ ಅದಕ್ಕೆ ಏನೋ ಜಾಗ ಹುಡುಕ್ಬೇಕು, ಇಲ್ಲ ಹಾಲ್ ಅಲ್ಲಿ ಇಟ್ಕೋಬೇಕು, ಆ ತರ ಏನಿಲ್ಲ. ಚಿಕ್ಕ ಫ್ರಿಡ್ಜ್ ಪಾಯಿಂಟ್ ನೀವು ಆರಾಮಾಗಿ ಇಲ್ಲಿ ಇಟ್ಕೊಬಹುದು, ತೊಂದರೆ ಇಲ್ಲ. ಸೇಮ್ ಇದೇ ತರ ಈ ಕಡೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ, ಯಾಕಂದ್ರೆ ನಾವು ಮೇಲೆ ಬಟ್ಟೆ ಒಳಗಾಕ ತುಂಬಾ ಕಷ್ಟ. ಸೊ ಹಂಗಾಗಿ ನಾವು ಇಲ್ಲೇ ವಾಷಿಂಗ್ ಮಿಷಿನ್ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಮೇಲೆ ಸೀಲಿಂಗ್ ಅಲ್ಲಿ ನೀವು ಬಟ್ಟೆ ಎಲ್ಲ ಒಣಗಾಕೊಂಡು ಇಲ್ಲೇ ಮಾಡ್ಕೊಬಹುದು. ಸರ್, ಏನು ನಾವು ಇವತ್ತು ರೆಂಟ್ ಹೌಸಲ್ಲಿ ಇದ್ದು ಬಂದಿರೋ ಅಂಥವ್ರು ನಾವು, ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಇಂಜಿನಿಯರ್ ಕಡೆ ಮಾತಾಡಿ, ಸೊ ಇಂಜಿನಿಯರಿಂದ ಕಾಸ್ಟನ್ನು ನೋಡಿಕೊಂಡು ಯಾವ್ಯಾವ ಎಲ್ಲ ಅನಿಸಿಕೆಗಳಿರ್ತವೆ ಈಗಿನ ಕಾಲಕ್ಕೆ ತಗ್ಗಟ್ಟಾಗಿ, ಮಗು ಆಗಿರ್ಬೋದು, ಕೆಲಸ ಮಾಡ್ತಾ ಇರೋ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿರ್ಬೋದು, ಏನು ಅವರು ಯಾವ ಥರ ಅವ್ರಿಗೆಲ್ಲ ಫೆಸಿಲಿಟಿ ಮಾಡಿಕೊಡ್ಬೇಕು, ಇಂಟರ್ನೆಟ್ಟಿಂದ ಹಿಡಿದು ಬೈಕು ಚಾರ್ಜಿಂಗಿಂದ ಹಿಡಿದು ಗ್ಯಾಸ್ ಯಾವುದೇ ರೀತಿ ಲಿಫ್ಟ್ ಮಾಡಿದಿರ. ಸೊ ಎಲ್ಲೆಲ್ಲಿ ಹಾಲಲ್ಲಿ ಎಲ್ಲಿ ಹೆಚ್ಚಿಗೆ ಯೂಸ್ ಮಾಡೋವಂಥ ಟೈಲ್ಸ್ ಜಾಗದಲ್ಲೆಲ್ಲ ಒಳ್ಳೆ ಟೈಲ್ಸ್ ಹಾಕಿ, ಕಬೋರ್ಡ್ಸು ಗೀಸರ್ಸಿಂದ ಹಿಡಿದು ಪ್ರತಿಯೊಂದೂ ಹ್ಯಾಪಿಯಾಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಹಂಗಾಗಿ ಸೊ ಇಂಜಿನಿಯರ್ ಜೊತೆ ಸೇರಿ ನಮ್ಗೆ ಬೇಕಾಗಿರೋದನ್ನು ನಾವು ಮಾತಾಡಿ ನೀಟಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಹೇಗೆ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ವರ್ಕು? ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಇನ್ನು ಹೆಂಗಿರೋದ್ರಿಂದ ಸೊ ಅವ್ರು ತುಂಬ ಕೋಪ್ರೇಟ್ ಮಾಡ್ತಿದ್ದಾರೆ ನಾವು ಹೇಳಿದ್ದಕ್ಕೂ ಸಹ. ಸೊ ನಾವು ಇನ್ವಾಲ್ವ್ ಆಗಿ ಡಿಸ್ಕಷನ್ ಮಾಡಿಕೊಂಡು ಸ್ವಲ್ಪ ಸ್ಪೆಂಡ್ ಮಾಡಿ, ಸೊ ನಮ್ಮ ಸ್ವಂತ ಮನೆಯಲ್ಲ ಅಂದ್ರೂ ಬರೋರು ಹ್ಯಾಪಿಯಾಗಿರ್ಬೇಕು ಅಂತೇಳಿ ನಾವು ಸ್ಪೆಂಡ್ ದುಡ್ಡಿಗಿಂತ ಹೆಚ್ಚಾಗಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇವತ್ತಿನ ದಿನದಲ್ಲಿ ಮಾರ್ಕೆಟಲ್ಲಿ ಏನು ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಇದೆ, ಮೆಟೀರಿಯಲ್ ಕಾಸ್ಟ್ಗಿಂತ ಲೇಬರ್ ಕಾಸ್ಟ್ ಜಾಸ್ತಿ ಇದೆ. ಹಂಗಾಗಿ ಇಂಜಿನಿಯರ್ ಜಾಬ್ ಏನಂದರೆ ಸೊ ಎಕ್ಸಿಕ್ಯೂಟ್ ಮಾಡಬೇಕು ಪ್ರಾಪರಾಗಿ, ಸೊ ವ್ಯರ್ಥ ಮಾಡಬಾರ್ದು. ಹಂಗಾಗಿ ಅವರು ತುಂಬಾ ಸಹಾಯ ಮಾಡಿ ನಮ್ಮ ಒಂದು ರಿಕ್ವೆಸ್ಟ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಮಾಡಿಕೊಟ್ಟಿದ್ದಾರೆ ಸರ್. ನಾವು ಓವರಾಲ್ ಆಗಿ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರು ಏನು ಮಾಲೀಕರಿದ್ದಾರೋ ಶಿವಕುಮಾರ್ ಅನ್ನೋರಿಂದ ನಾವು ತುಂಬ ಹ್ಯಾಪಿಯಾಗಿದ್ದೀವಿ ಸರ್. ಸರ್, ಇದು ಮೊದಲು ನಾವು SK ಡಿಸೈನ್ ಹತ್ರ ಹೋದಾಗ ಶಿವಕುಮಾರ್ ಅವ್ರು ನಮ್ಗೆ ತುಂಬ ಡಿಸೈನ್ಸ್ ಹೇಳಿದ್ರು. ಅದರಲ್ಲಿ ಇದೊಂದು ತುಂಬ ಇಷ್ಟ ಆಯಿತು. ನಮ್ಮ ಬ್ರದರ್ ಹೇಳ್ದಂಗೆ ಒಬ್ಬ ಮನುಷ್ಯನಿಗೆ ಒಂದು ಮನೆ ಅನ್ನೋದು ತುಂಬ ಮುಖ್ಯ. ಅವನು ಎಲ್ಲೇ ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಬಾಡಿಗೆ ಮನೆಗೆ ಒಂದು
ಕಡಿಮೆ ವ್ಯಾಲ್ಯೂ ಇರುತ್ತೆ. ಬಟ್ ಈ ಮನೆ ನೋಡಿದಾಗ ಅನಿಸ್ತಾ ಇದೆ ಸ್ವಂತ ಮನೆಗಿಂತ ಫೀಲ್ ಆಗ್ತಾ ಇದೆ. ಈ ಅಟ್ಮಾಸ್ಫಿಯರ್ ನೋಡಿ, ಒಳ್ಳೆ ಗಿಡ ಮರ ಇದೆಲ್ಲ ಚೆನ್ನಾಗಿದೆ, ಒಳ್ಳೆ ಜಾಗದಲ್ಲಿ ಬಂದಿದೆ. ಆ ಜಾಗ ಅನ್ನೋದಕ್ಕಿಂತ ಮನೆ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕಟ್ಟಿದಾರಲ್ವಾ? ತುಂಬ ಔಟ್ಪುಟ್ಟು ಮತ್ತು ವುಡ್ ವರ್ಕ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಅವರು ನಮ್ಮ ಶಿವಕುಮಾರ್ ಅವರು ಅವರೇ ಸ್ವಂತ ನಿಂತು ಮಾಡಿಸಿದ್ದಾರೆ. ಅವ್ರಿಗೆ ಈಗ ನಮ್ಮ ವೀಕ್ಷಕರು ಹಾಗಾದ್ರೆ ಅವ್ರಿಗೆ ಕೆಲಸವನ್ನು ಕೊಡಬಹುದು ಸರ್. ಖಂಡಿತ ಅದಕ್ಕೆ ನಾವೇ ಜವಾಬ್ದಾರಿ ಇರ್ತೀವಿ. ಅವ್ರು ಬೇಕಾದ್ರೆ ಯಾರನ್ನ ವೀಕ್ಷಕರು ಬಂದು ನೋಡೋರಿದ್ದಾನೆ ಈ ಮನೆ ಬಂದು ನೋಡ್ಬೋದು. ಬಂದು ನೋಡಿ ಅವ್ರು ಓನಾಗಿ ತಿಳ್ಕೊಂಡು ಆಮೇಲೆ ಅವ್ರ ಕೆಲಸ ಕೊಡಿ ಸರ್, ನಾವು ಅವ್ರಿಗೆ ಗ್ಯಾರಂಟಿ ಇದ್ದೀವಿ ಸರ್. ಇಲ್ಲ, ನಾವು ಶಿವಕುಮಾರ್ ಅವರು 10 ಮನೆ ಕಟ್ಟಿರ್ಬೋದು. ಸೊ ಅದರಲ್ಲಿ ನಾವು ವಿಶೇಷವಾಗಿ ನಾವು ಅವ್ರ ಹತ್ರ ಏನು ಮಾತಾಡಬೇಕಾದ್ರೆ ಅವ್ರ ಆಫೀಸ್ಗೆ ಹೋಗಿ ಪ್ಲ್ಯಾನ್ಸು ಎಕ್ಸ್ಪ್ಲೈನ್ ಮಾಡೋದಾಗಲಿ, ಸೊ ಆಮೇಲೆ ವರ್ಕ್ ಟೀಮ್ನ ಈಗಿನ ಜನ್ರೇಷನಲ್ಲಿ ಏನಂದರೆ ಎಲ್ಲೆಲ್ಲಿ ಕಾಸ್ಟ್ ಕಂಟ್ರೋಲ್ ಮಾಡಬೇಕು, ಎಲ್ಲೆಲ್ಲಿ ಅಪ್ರೋಚ್ ಮಾಡಬೇಕು, ಯಾವ ಥರ ಮೆಟೀರಿಯಲ್ ತರಿಸ್ಬೇಕು, ಸೊ ಅದಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಕಾಸ್ಟೂ ನಮಗೆ ಏನು ತುಂಬ ಕಡಿಮೆ ಕಾಸ್ಟಲ್ಲೂ ಸಹ ಮಾಡಿಕೊಟ್ಟಿದ್ದಾರೆ. ಕ್ವಾಲಿಟಿ ಇದೆ ಅಲ್ವಾ? 100% ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ ಸರ್. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ತುಂಬ ಚೆನ್ನಾಗಿ, ಎಂಟೈರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ನಾವು ಬೇರೆ ನಿಮ್ಗೆ ಹೇಳ್ಬೇಕಂತ ಇದಕ್ಕೆ ಹೇಳ್ತಾ ಇಲ್ಲ, ನೀವು ಯಾರು ವೀಕ್ಷಕರು ಬಂದ್ಬೇಕಾದ್ರೆ ನೋಡ್ಬಿಟ್ಟೆ ಇದು ಮಾಡಿ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಈಗ ಮನೆ ತುಂಬಾ ಚಿಕ್ಕ ಸೈಟ್ ಅಲ್ಲಿ ಕಟ್ಕೊಡ್ಬೇಕಂದ್ರೂ ಕಟ್ಕೊಡ್ತೀವಿ ಸರ್. ನೋಡಿ 30-40 ಬರೋರಿಗೆ ಆಶ್ಚರ್ಯ ಪಡ್ತಿದ್ರೆ, ಯಾಕಂದ್ರೆ ಇಲ್ಲಿ 2 BHK ಮತ್ತು ಯೂಶಲಿ ಏನ್ ಮಾಡ್ತೀವಿ 1 BHK ಮಾಡ್ತೀವಿ. ಹೌದು, 30-40 ಸೈಟ್ ಇದ್ರೆ ಆ ಕಡೆ 2 BHK ಇದೆ, ಈ ಕಡೆ 1 BHK ಇದೆ. ನೋಡ್ಬೋದು, ಇದು ಬೆಡ್ರೂಮ್ ಇದೆ, ಒಂದು ಕಾಮನ್ ಬೆಡ್ರೂಮ್. ಓಕೆ, ಇದೊಂದು ನಿಮ್ಗೊಂದು 10x9 ಬರುತ್ತೆ. ಇದು 10 ಫೀಟ್ ಹಿಂಗಿದೆ, 9 ಫೀಟ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಕುಬೇರ ಮೂಲೆಯಲ್ಲಿ ಇದೆ. ಹೌದು, ಕುಬೇರ ಮೂಲೆಯಲ್ಲಿ. ಈ ಮನೆಗೆ ಇದು ಈ ಕಡೆ ಕುಬೇರ ಮೂಲೆ ಬರುತ್ತೆ. ಸೊ ಅದರಿಂದ ಈ ಕಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಆಯ್ತು. ಸೊ ಮೇಲ್ಗಡೆ ನೋಡ್ಬೇಕು ಅಂತ ಅನ್ನಿಸ್ತಿದೆ, ಮೇಲ್ಗಡೆ ತೋರಿಸಿ. ಆಮೇಲೆ ನಂಗೆ ಇಲ್ಲಿ ಮೆಟ್ಟಿಲು ಹತ್ಬೇಕಾದ್ರೆ ಕೆಲವೊಂದು ಮನೆಗಳಲ್ಲಿ ತುಂಬಾ ಎತ್ತರ ಮೆಟ್ಟಿಲುಗಳನ್ನು ಇಡ್ತಾರೆ, ಆದ್ರೆ ಇಲ್ಲಿ ನೋಡಿ ಕರೆಕ್ಟ್ ಸ್ಪೇಸ್ ಇಟ್ಟಿದ್ದೀರಾ. ಅಂದ್ರೆ ನಾರ್ಮಲ್ ಆಗಿ ಹತ್ಕೊಂಡು ಬರಬಹುದು ಅನ್ನೋ ತರ. ನಿಮಗೆ ರೈಸರ್ ಒಂದು 5 ಇಂಚ್ ಕೊಟ್ಟಿದ್ದೀವಿ. ಓಕೆ, ಸೊ ನಿಮಗೆ ವಿಡ್ತ್ ಸ್ಟೇರ್ ಕೇಸ್ ವಿಡ್ತ್ 6 ಫೀಟ್ ಇದೆ. ಎಸ್ ಎಸ್, 3 ಫೀಟ್ ವಿಡ್ತ್ ಇದೆ. ತುಂಬಾ ಹೈಟ್ ಕೊಟ್ಬಿಟ್ರೆ ಹತ್ತಕ್ಕಾಗಲ್ಲ, ಯಾಕಂದ್ರೆ ಮೇಲೆ ಲಿಫ್ಟ್ ಬೇರೆ ಇಲ್ಲ. ತುಂಬಾ ಹೈಟ್ ಹತ್ತ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಕರೆಕ್ಟ್. ಇಲ್ಲಿಗೆ ಮೇಲೆ ಏನೆಲ್ಲ ಇದೆ ಸರ್? ಮೇಲೆ ಒಂದು ಟ್ಯಾಂಕ್ ರೂಮ್ ಇದೆ. ಓಕೆ, ಬ್ಯಾಚುಲರ್ ಒಂದು ರೂಮ್ ಮಾಡಿದೀವಿ. ಸೊ ಇದನ್ನು ಅಷ್ಟೇ ಕ್ಲೋಸ್ ಮಾಡಿ, ಗ್ರಿಲ್ ಕ್ಲೋಸ್ ಮಾಡಿದೀವಿ. ಓಕೆ, ಮಳೆ ಏನಾದ್ರು ಬಂದ್ರೆ ಸ್ಟೇರ್ ಕೇಸ್ ಹೋಗ್ಬಾರ್ದು ಅಂತ ಗ್ರಿಲ್ ಕ್ಲೋಸ್ ಮಾಡಿ. ಇದು ಟೆರೆಸ್ ಸ್ಪೇಸ್ ಅಲ್ಲ? ಹೌದು ಸರ್, ಒಂದು MS ಡೋರ್ ಇಟ್ಬಿಟ್ಟಿದೀವಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಬೆಳಕು ಬರಬೇಕು ಅಂತ ಸ್ವಲ್ಪ ಫುಲ್ ತಗೊಂಡಿಲ್ಲ, ಫುಲ್ ಕ್ಲೋಸ್ ಮಾಡಿಲ್ಲ. ಅರ್ಧ ನಾವು ಓಪನ್ ತರ ಮಾಡಿ ಅರ್ಧ ಕ್ಲೋಸ್ ಮಾಡಿದೀವಿ. ಎಸ್, ಇದು ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳೋಕೆ, ಬಟ್ಟೆ ಒಣಸೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ. ಇದು ಬಟ್ಟೆ ಒಣಸೋದಕ್ಕೆ ಇಟ್ಟಿರೋದು. ಹೌದು ಸರ್, ಕಂಬಿ ಹಾಕ್ಬೇಕೆಲ್ಲ ಮಾಡಿದೀವಿ. ಅಲ್ಲೊಂದು ವೈರ್ ಹಾಕೊಂಡ್ರೆ ಆಗುತ್ತೆ. ಇಲ್ಲಿ ನೋಡಿದ್ರೆ ಟ್ಯಾಂಕ್ ರೂಮ್. ಒಂದು ಬ್ಯಾಚುಲರ್ಸ್ ಯಾರಾದ್ರೂ ಇರ್ಬೋದು. ಒಂದು 7 ಅಡಿ ಮೋಲ್ಡ್ ಹಾಕಿದೀವಿ. ಸೊ ಇಲ್ಲೊಂದು ಬ್ಯಾಚುಲರ್ ರೂಮ್ ಇಡೋದಕ್ಕೋಸ್ಕರ ಒಂದು ವಾಶ್ರೂಮ್ ಇಟ್ಟಿದ್ದೀರಾ? ಒಂದು ವಾಶ್ರೂಮ್ ಇದೆ ಸರ್. ಓ ಸೂಪರ್. ವಾಶ್ರೂಮ್ ಇದೆ. ಒಂದು ಇಲ್ಲ ಚಿಕ್ಕದಾಗ ಒಂದು ಸ್ಲ್ಯಾಬ್ ಮಾಡ್ಕೊಂಡಿದ್ವಿ, ಯಾರಾದ್ರೂ ಅಡಿಗೆ ಮಾಡ್ಕೊಳಕ್ಕೆ. ಬ್ಯಾಚುಲರ್ ರೂಮ್ ಜಸ್ಟ್ ಉಳ್ಕೊಂಡು ಹೋಗೋದಕ್ಕೆ. ಹೌದು ಸರ್, ಯಾರು ಸ್ಮಾಲ್ ಆಗಿ ಒಬ್ಬ ಹುಡುಗ ಇದ್ದು ಅವನ್ನೇ. ಇದು ನಿಮ್ಗೆ ಚೆನ್ನಾಗಿದೆ. ಉಳಿದಿರೋ ಟೈಲ್ಸ್ ಎಲ್ಲ ವೇಸ್ಟ್ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಫ್ಲೋರಿಂಗ್ ಮಾಡಿದೀವಿ ಮೇಲೆ. ನೋಡಿ, ಇಲ್ಲೂ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದ್ದಾರೆ, ಏನು ಹಾಳು ಮಾಡಿಲ್ಲ. ಕೆಲವೊಂದು ಐಟಮ್ಗಳು ಇದೆಲ್ಲ ಉಳಿದಿರುತ್ತೆ, ಇದೆಲ್ಲ ಇದನ್ನೆಲ್ಲ ನೀಟಾಗಿ ಇವರೇ ಹಾಕಿ ಫಿನಿಶಿಂಗ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಸ್ನಾನನೂ ಮಾಡಬಹುದು, ಗೀಸರ್ ಕೂಡ ಇಲ್ಲ ಸರ್, ಎಲ್ಲ ಇದೆ. ಇಲ್ಲಿ ಬಾತ್ರೂಮ್, ಕಮೋಡು, ಗೀಸರ್. ಯಾರೊಬ್ರು ಬ್ಯಾಚುಲರ್ ಆರಾಮಾಗಿ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ಮತ್ತೆ ಮೇಲೆ ಹತ್ತಕ್ಕೆ ಏಣಿನೂ ಮಾಡಿದೀವಿ, ತೋರಿಸ್ಬೋದು. ಇದನ್ನ ನಾವು ಬೇಡ ಅಂದ್ರೆ ಹಿಂಗಿಡೋದು, ಬೇಡ ಅಂದ್ರೆ ಹಿಂಗಿಡ್ಬೋದು, ಲಾಕ್ ಮಾಡ್ಬೋದು. ಬೇಕು ಅಂದಾಗ ಈ ಕಡೆ ಇರ್ಕೊಳ್ಳೋದು, ಹಾಕ್ಬಿಟ್ರೆ ಕ್ಲೋಸ್ ಆಗುತ್ತೆ. ಓಕೆ, ಸೂಪರ್. ಇದು ಇದು ಬಟ್ಟೆ ಒಗೆಯೋದಕ್ಕೆ. ನೋಡಿ, ನಿಮ್ಮ ಹತ್ರ ಇನ್ನೂ ಬೇರೆ ವಿಚಾರ ಕೇಳಬೇಕು ಅಂತ ಅನ್ಕೊಂಡೆ. ಏನಂದ್ರೆ, ನಾನು ಆಗ್ಲೇ ಹೇಳಿದೆ, ಕೆಲವೊಬ್ರ ಹತ್ರ ಚಿಕ್ಕ ಸೈಟ್ ಇರುತ್ತೆ, ನಮ್ದು ಇಲ್ಲಿ ಮಾಡ್ತಾರೋ ಇಲ್ಲೋ, ಎಲ್ಲ ದೊಡ್ಡ ಮನೆಗಳನ್ನು ಮಾತ್ರ ಮಾಡೋದೇನೋ, ಈ ತರ ಕಾನ್ಸೆಪ್ಟ್ ಇದೆ ಕೆಲವೊಬ್ರಿಗೆ. ಇನ್ನು ಕೆಲವೊಬ್ರಿಗೆ ಈ ಕೆಲವೊಂದು ಸಂಧಿ ಒಳಗಡೆ ಸೈಟ್ಗಳಿರುತ್ತೆ, ಅದ್ರ ಒಳಗಡೆ ನಾರ್ಮಲಿ ಕನ್ಸ್ಟ್ರಕ್ಷನ್ ಮಾಡೋದು ಕಷ್ಟ ಅಂತೆಲ್ಲ ಸುಮಾರು ಜನ ಹೇಳ್ತಾರೆ. ಸೊ ನೀವೇನಂತೀರಿ ಸರ್, ಅಂತಹ ಸೈಟ್ಗಳನ್ನು ನೀವು ಮನೆ ಸರ್? ನಾನು ನಿಮಗೆ ಮೈನ್ ಈ ರೀಸನ್ ತೋರಿಸಿದ್ದೆ ಬಿಲ್ಡಿಂಗ್ ಅದರಿಂದ. ನೀವು ಹೇಳಿದ್ರೆ ಸರ್, ನೀವು ಮಾಡೋದೆಲ್ಲ ಮೋಸ್ಟ್ಲಿ ಡೂಪ್ಲೆಕ್ಸ್ ಬಿಲ್ಡಿಂಗ್ ಅಂತಾರೆ, ನಮ್ಮ ಕಮೆಂಟ್ಸ್ ಎಲ್ಲ ಅದೇ ತರ ಬರ್ತಾ ಇದೆ, ಬಾಡಿಗೆ ಮನೆ ಮಾಡ್ತಾರೋ ಇಲ್ಲ ಅಂತ. ಸೊ ಅದರಿಂದ ಅದೇ ರೀಸನ್ಗೋಸ್ಕರ ನಾನು ನಿಮಗೆ ಆಲ್ಮೋಸ್ಟ್ ಈ ಮನೆ ತೋರಿಸಿದ್ದು. ಆಮೇಲೆ ಇವಾಗ ಕೆಲವೊಂದು ಸೈಟ್ ಅಲ್ಲೆಲ್ಲ ಆಲ್ಮೋಸ್ಟ್ ಸಿಟಿ ಒಳಗಡೆ ಮಾಡ್ತಾ ಇದೀವಿ, ಅಲ್ಲ ರೋಡೇ ಇರಲ್ಲ, ಆಕ್ಸೆಸ್ ತುಂಬಾ ಕಡಿಮೆ ಇದೆ, ಶುರು ಮಾಡಿದೀವಿ. ನೀವು ಫ್ಯೂಚರ್ ಅಲ್ಲಿ ಮತ್ತೆ ತೋರಿಸ್ತೀನಿ. ಆ ತರ ನಿಮ್ಗೆ ಸಿಟಿ ಒಳಗಡೆ ಇದ್ರು ಮಾಡ್ತೀವಿ, ಹಳ್ಳಿ ಕಡೆ ಇದ್ರು ಮಾಡ್ತೀವಿ, ಎಲ್ಲಿದ್ರು ಚಿಕ್ಕ ಸೈಟೆ ಅಂತ ದೊಡ್ಡ ಸೈಟೆ ಅಂತಿಲ್ಲ. ಯಾವ ಪ್ರಾಜೆಕ್ಟ್ ಕೊಟ್ಟರು
ಲೋನು. ಏನಾದ್ರು ಆಫರ್ ಈ ತರ ಏನಾದ್ರು ಇದೆಯಾ ಸರ್ ಈಗ? ಸರ್ ಖಂಡಿತ, ಅಂದ್ರೆ ಆಫರ್ ಅಂತ ಹೇಳಿ ನಾವು ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ. ಓಕೆ ಮತ್ತೆ ನಿಮ್ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಕೊಟ್ಟು ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಈಗ ಬೆಂಗಳೂರು ಮಾತ್ರ ಮಾಡೋದಾ ಅಥವಾ ಬೇರೆ ಕಡೆನೂ ಮಾಡ್ತೀರಾ? ಸರ್ ಸದ್ಯಕ್ಕೆ ಬೆಂಗಳೂರು ಸರೌಂಡಿಂಗ್ ಮಾತ್ರ ಅನ್ಕೊಂಡಿದೀವಿ. 50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ, ಓಕೆ. ಅರೌಂಡ್ 50 ಕಿಲೋಮೀಟರ್ ಬೆಂಗಳೂರು ಸರೌಂಡಿಂಗ್ ಅಲ್ಲಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಓಕೆ, ಈ ಕಡೆ ಸರೌಂಡಿಂಗ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಇದೆ ಸರ್. ಎಸ್ ಸರ್, ಎಸ್ ಸರ್. ನೋಡಿ ವೀಕ್ಷಕರೇ, ರೆಂಟ್ ಹೌಸ್ ಆಗಿರ್ಬೋದು, ಇಲ್ಲ ಕಮರ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಅಥವಾ ನಮ್ಮ ಓನ್ ಹೌಸ್ ಆಗಿರ್ಬೋದು, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಅಥವಾ ಕೆಲವೊಬ್ರಿಗೆ ಇರುತ್ತೆ ನಮ್ಗೆ ತುಂಬ ಬೆಳಕು ಬೇಕು, ನಮ್ಮ ಮನೆ ತೊಟ್ಟಿ ಮನೆ ಥರ ಇರಬೇಕು, ಹೀಗೆಲ್ಲ ತುಂಬ ಜನ ಬೇರೆ ಬೇರೆ ಥರ ಕಾನ್ಸೆಪ್ಟನ್ನು ಈಗ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ನಿಮ್ಮ ಕನಸಿನ ಮನೆಯನ್ನು ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಏನಾದರೂ ಕಟ್ಟಬೇಕು ಅನ್ನೋದಿದ್ರೆ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಅವ್ರ ಹತ್ರ ಡಿಸೈನಿಂಗ್ ಇದೆ, ಇಂಟೀರಿಯರ್ ಇದೆ, ಕನ್ಸ್ಟ್ರಕ್ಷನ್ ಇದೆ, A to Z ವರ್ಕ್ ಅವರೇ ಮಾಡಿಕೊಡ್ತಾರೆ ಅಲ್ವಾ ಸರ್? ಬೇರೆ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀರಾ? ಸರ್ ನಿಮ್ಮ ಆಲ್ರೆಡಿ ನಿಮ್ಮ ಕಡೆ ಚಾನಲಿಂದ ಆಲ್ರೆಡಿ ನಮಗೆ ಕ್ಲೈಂಟ್ಸ್ ಬಂದಿದ್ದಾರೆ. ಎಸ್ ಸರ್. ನಾವು ಆಲ್ರೆಡಿ ಪ್ರಾಜೆಕ್ಟ್ ಶುರು ಮಾಡಿದ್ವಿ, ಮಾಡ್ತಾ ಇದ್ದೀವಿ. ಇನ್ನ ವೀಕ್ಷಕರಿಗೆ ಇನ್ನ ಒಳ್ಳೆ ರೀತಿ ಒಳ್ಳೆ ಫಿನಿಶಿಂಗ್ ಕೊಟ್ಟು ಮನೇನ ಫ್ಯೂಚರ್ಲಿ ಕಟ್ಕೊಡ್ತೀವಿ ಸರ್. ಖಂಡಿತ ಅವರ ಕನಸಿನ ಮನೆಯನ್ನ ನಿಮ್ಮ ಮೂಲಕ ಅವ್ರು ಕಟ್ಕೊಳ್ಳಿ ಅಂತ ನಾನು ಅನ್ಕೊಂತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಈ ಮನೆಯನ್ನು ತೋರಿಸೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಸೊ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಿಮಗೂ ಮತ್ತೆ ನಿಮ್ಮ ಸಂಸ್ಥೆಯವರಿಗೂ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಶಿವು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಅವರ ಆಫೀಸ್ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಪ್ಲೇಲೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ ಈಗಾಗಲೇ ನಿಮಗೆ ರೀಡ್ ಮಾಡ್ಕೊಳ್ಳೋದಕ್ಕೆ ನಾವು ಅವೈಲೇಬಲ್ ಅನ್ನು ಕೊಟ್ಟಿದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.